ದೇವರಿಂದ ಪರಿಹಾರ ಸಿಗಬೇಕಪ್ಪ ಅಂತಂದರೆ ಕೆಲವು ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ನಾವೇ ಏನಾಗ್ತದಪ್ಪ ಅಂತಂದರೆ ದೇವ್ರ ಹತ್ರ ಭೇಟಿ ಆಗ್ಲಿಕ್ಕೆ ಹೋಗಬೇಕಾಗ್ತದೆ ಎಂಬುದಾಗಿ ದೇವ್ರ ವಾಕ್ಯಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಉದಾಹರಣೆಗೆ ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾವು ಯಾರನ್ನಾದರೂ ಒಂದು ವೇಳೆ ದೊಡ್ಡ ಅಧಿಕಾರಿಗಳನ್ನು ಒಂದು ವೇಳೆ ಭೇಟಿ ಆಗಬೇಕಾಗಿತ್ತಪ್ಪ ಅಂತಂದರೆ, MLA MP ಪ್ರಧಾನಮಂತ್ರಿನೋ ಯಾರನ್ನಾದರೂ ನಾವು ಭೇಟಿ ಆಗಬೇಕಪ್ಪ ಅಂತಂದರೆ ಸಾಧಾರಣವಾಗಿ ಅವರು ಕೆಲವೊಂದು ಕಾರ್ಯಕ್ರಮಗಳು ಇಟ್ಟಿರ್ತಾರೆ. ಏನು ಇಟ್ಟಿರ್ತಾರೆ ಗೊತ್ತದ? ಜನತಾ ದರ್ಶನ ಅಂತೇಳಿ ಇಟ್ಟಿರ್ತಾರೆ. ನೋಡಿರಿ, ಏನು ಇಟ್ಟಿರ್ತಾರೆ? ಜನತಾ ದರ್ಶನ ಅಂತ ಇಟ್ಟಿರ್ತಾರೆ. MLAಗಳು MP ಪ್ರಧಾನಮಂತ್ರಿ ಅವಾಗವಾಗ ಬಂದು ಏನು ಮಾಡ್ತಂದರೆ ಜನತಾ ದರ್ಶನ ಅಂತ ಇಟ್ಟಿರ್ತಾರೆ. ಜನತಾ ದರ್ಶನ ಅಂತ ಇಟ್ಟಿರ್ತಾರೆ. ಆ ಜನತಾ ದರ್ಶನದಲ್ಲಿ ಆ ಊರಲ್ಲಿರುವಂಥವ್ರು ಎಲ್ಲರೂ ಕೂಡ ಹೋಗಿ ಆ ಜನತಾ ದರ್ಶನದಲ್ಲಿ ಆ MLA MP ಪ್ರಧಾನಮಂತ್ರಿಯನ್ನು ನೋಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಹೌದಲ್ಲ? ನೋಡಲಿಕ್ಕೆ ಅವಕಾಶ ಇದೆ. ಆದರೆ ನೋಡಲಿಕ್ಕೆ ಅವಕಾಶ ಇರ್ತದೆ ಜನತಾ ದರ್ಶನದಲ್ಲಿ, ಮಾತಾಡಲಿಕ್ಕೆ ಅವಕಾಶ ಇರ್ತದೇನ್ರಿ? ಯಾಕೆ ಇರೋಂಗಿಲ್ಲ? ಆ ಜನತಾ ದರ್ಶನದಲ್ಲಿ ನೋಡಲಿಕ್ಕೆ ಎಲ್ಲರಿಗೆ ಅವಕಾಶ ಇರ್ತದೆ, ಆದರೆ ಮಾತಾಡಲಿಕ್ಕೆ ಅವಕಾಶ ಇರ್ತದೆ. ಯಾಕೆ ಇರೋಂಗಿಲ್ಲ ಹೇಳೋಣ? ಯಾಕಿರಲ್ಲಪ್ಪ ಅಂತಂದರೆ ಲಕ್ಷಗಟ್ಟಲೆ ಜನರು ಇರ್ತಾರೆ. ಎಷ್ಟು ಜನ ಇರ್ತಾರೆ? ಅವ್ರು ನೋಡ್ಲಿಕ್ಕೆ ಎಷ್ಟು ಜನ ಬಂದಿರ್ತಾರೆ? ಲಕ್ಷಗಟ್ಟಲೆ ಜನರು ಬಂದಿರ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಅರ್ಜುನ್ ಸಹೋದರ ನಮ್ಗೆ ಹೇಳ್ತಾಯಿದ್ರು, ನಿಮ್ಮ ಮೊಬೈಲ್ ಹೆಂಗೆ ಕಳೆದಿದೆ ಅಂದರೆ ಅವ್ರು ಹೇಳ್ತಾಯಿದ್ರೆ ನನಗೆ ಏನು ಹೇಳ್ತಾರೆ, ನಾವು ಸಿದ್ದರಾಮಯ್ಯ ಬಂದಿರಿ ಅವ್ರಿಗೆ ನೋಡ್ಲಿಕ್ಕೆ ಹೋಗೋ ದಿವಸ ಏನಾಗಿದೆ ಅಂದರೆ ಅಲ್ಲಿ ಆ ಒಂದು ಜನರ ಬೀಡಲ್ಲಿ ಯಾವಾಗ ನಮ್ಮ ಮೊಬೈಲ್ ಎತ್ತುಕೊಂಡಿದ್ದಾರೋ ಗೊತ್ತಿಲ್ಲ ಎಂಬುದಾಗಿ ಅವ್ರು ಹೇಳ್ತಾಯಿದ್ರು. ಅಂದರೆ ಜನತಾ ದರ್ಶನ ಇದ್ದಾಗ ನೋಡಲಿಕ್ಕೆ ಎಷ್ಟು ಜನರಿಗೆ ಅವಕಾಶ ಸಿಗ್ತದೆ? ಲಕ್ಷಾಂತರ ಜನರಿಗೆ ಆ MLA ಮಿನಿಸ್ಟ್ರನ್ನು ಅಧಿಕಾರಿಗಳನ್ನು ನೋಡಲಿಕ್ಕೆ ಅವಕಾಶ ಸಿಗ್ತದೆ. ಆದರೆ ಇವತ್ತು ಜನತಾ ದರ್ಶನದಲ್ಲಿ ಹೋದಾಗ MLA ಜೊತೆ ಆಗಲಿ MP ಜೊತೆ ಆಗಲಿ ಆ ಒಂದು ಪ್ರಧಾನಮಂತ್ರಿ ಜೊತೆ ಆಗಲಿ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ? ಸಿಗಲ್ಲ. ಕಾರಣ ಏನು ರೀ? ಕಾರಣ ಏನಂದರೆ ಲಕ್ಷಾನುಗಟ್ಟಲೆ ಜನ ಇರೋದ್ರಿಂದ ಮಾತಾಡಲಿಕ್ಕೆ ಅವಕಾಶ ಸಿಗಲ್ಲ. ಇನ್ನೊಂದು ಪ್ರಾಮುಖ್ಯವಾಗಿ ಏನು ನೋಡ್ತೀವಿ ಅಂದರೆ ನಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ ಅಂತಕ್ಕಂಥದ್ದು ಜನತಾ ದರ್ಶನದಲ್ಲಿ ಅಧಿಕಾರಿಯೊಂದಿಗೆ ಪ್ರಧಾನಮಂತ್ರಿಯೊಂದಿಗೆ ನಮ್ಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಒಂದು ವೇಳೆ ನಾವು ಅವ್ರ ಜೊತೆ ಸಂಬಂಧ ಬೆಳೆಸಬೇಕಪ್ಪ ಅಂತಂದರೆ, ಅವ್ರ ಜೊತೆ ನಾವು ಮಾತಾಡಬೇಕಪ್ಪ ಅಂತಂದರೆ, ಅವ್ರ ಜೊತೆ ನಮ್ಮ ವಿಷಯಗಳನ್ನು ಹಂಚ್ಕೊಳ್ಬೇಕಪ್ಪ ಅಂತಂದರೆ ನಾವು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಅಪಾಯಿಂಟ್ಮೆಂಟ್ ಅಂತಕ್ಕಂಥ ತೊಗೋಬೇಕಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಏನು ತೊಗೋಬೇಕಾಗ್ತದೆ ರೀ? ಒಂದು ವೇಳೆ ನೀವು MLA ಮಾತಾಡಬೇಕಪ್ಪ ಅಂತಂದರೆ, ಒಬ್ಬ ದೊಡ್ಡ ಅಧಿಕಾರಿಯನ್ನು ಮಾತಾಡಬೇಕಪ್ಪ ಅಂತಂದರೆ, ಅಥವಾ ದೇಶದ ಪ್ರಧಾನಮಂತ್ರಿಯನ್ನು ಮಾತಾಡಬೇಕಂದ್ರೆ, ಈ ಲೋಕದಲ್ಲಿ ಯಾವುದೇ ಉನ್ನತವಂಥ ಅಧಿಕಾರಿಯ ಹತ್ತಿರ ನೀವು ಮಾತಾಡಬೇಕಪ್ಪ ಅಂದರೆ ಅವರಿರುವಂಥ ಸ್ಥಳಕ್ಕೆ ಹೋಗಬೇಕು ಮತ್ತು ಅವ್ರ ಜೊತೆ ಮಾತಾಡಬೇಕಂದ್ರೆ ನೀವು ಅಪಾಯಿಂಟ್ಮೆಂಟ್ ಅಂತಕ್ಕಂಥ ತೊಗೋಬೇಕಂತೇಳಿ. ಹಲ್ಲೆಲೂಯಾ. ಉದಾಹರಣೆಗೆ ನಾನು 2003ರಿಂದ 2015 ತನಕ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಗುತ್ತಿಗೆ ಕಾರ್ಮಿಕರ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಯಾವಾಗ ನಾನು ಹೈದರಾಬಾದ್ ಕರ್ನಾಟಕ ಒಂದು ಗುತ್ತಿಗೆ ಕಾರ್ಮಿಕರ ಅಧ್ಯಕ್ಷನಾಗಿ ಪ್ರೆಸಿಡೆಂಟಾಗಿ ನಾನು ಜಸ್ಕನ್ ಮೇಲೆ ಕೆಲಸ ಮಾಡ್ತಾಯಿದ್ದು, ಅಂಥ ಸಂದರ್ಭದಲ್ಲಿ ಅಲ್ಲಿ ಭಾಳ ಜನ ಅನೇಕರು ಕೆಲಸ ಮಾಡ್ತಾಯಿದ್ರು. ಎಷ್ಟು ಜನ ಕೆಲಸ ಮಾಡ್ತಾಯಿದ್ರೆ ಆಫೀಸ್ ಬಾಯಿ, ಸ್ವೀಪರು, ಸೆಕ್ಯೂರಿಟಿ ಗಾರ್ಡು, ಮಾಲಿ, ಡ್ರೈವರು, ಡಾಟಾ ಎಂಟ್ರಿ ಆಪ್ರೇಟ್ರು, ಈ ರೀತಿಗೆ ಹಲವಾರು ಸಾವಿರಾರು ಜನರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಎಲ್ಲ ಕೆಲಸ ಮಾಡುವರ ಮೇಲೆ ನಾನು ಪ್ರೆಸಿಡೆಂಟಾಗಿ ಗುತ್ತಿಗೆ ಕಾರ್ಮಿಕರ ಅಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆದರೆ ಅಲ್ಲಿ ಸಂಬಳ ಎಷ್ಟು ಕೊಡ್ತಾಯಿದ್ರು ಅಂದರೆ 3,000 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಎಷ್ಟು ಕೊಡ್ತಾಯಿದ್ರಿ? 3,000 ಸಂಬಳ ಕೊಡ್ತಾಯಿದ್ರು. ಅವರಿಗೆ PF ಕೊಡ್ತಾ ಇರಲಿಲ್ಲ, ಅವ್ರಿಗೆ ESI ಸೌಲಭ್ಯ ಕೊಡ್ತಾ ಇರಲಿಲ್ಲ, ಯಾವುದೇ ಸವಲತ್ತುಗಳು ಅವರಿಗೆ ಇರಲಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಆ ಗುತ್ತಿಗೆ ಕಾರ್ಮಿಕರ ಅಧ್ಯಕ್ಷನಾಗಿರುವಂಥ ನಾನೇನು ಮಾಡ್ತಾಯಿದ್ದೆಪ್ಪ ಅಂತಂದರೆ, ಈ ಎಲ್ಲ ಕಾರ್ಮಿಕರ ಪರವಾಗಿ ಇವರಿಗೆ ESI ಸಿಗಬೇಕು, ಅವ್ರಿಗೆ PF ಸಿಗಬೇಕು, ಅವರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳು ಸಿಗಬೇಕು ಮತ್ತು ಸರ್ಕಾರ ನಿಗದಿಪಡಿಸಿರುವಂಥ ಕನಿಷ್ಠ ವೇತನ ಇವರಿಗೆ ಸಿಗಬೇಕಂತೇಳಿ ನಾನು ಎಷ್ಟು ಅಧಿಕಾರಿಗಳ ಜೊತೆ ಹೋಗಿ ಮಾತಾಡಬೇಕು ಅಷ್ಟು ಸಾಧ್ಯವಾಗಿ ಇರುವಂಥ ಅಧಿಕಾರಿಗಳ ಜೊತೆ ಹೋಗಿ ನಾನು ಮಾತಾಡ್ತಾಯಿದ್ದೆ. ಮೊದಲನೇದಾಗಿ ನಾನು ಆ ಕಂಪ್ನಿ ಜನರಲ್ ಮ್ಯಾನೇಜರ್ ಜೊತೆ ಹೋಗಿ ನಾನು ಮಾತಾಡಿದೆ. ಅದಾದ ನಂತರ ಅವರಿಂದ ಕೆಲಸ ಆಗದಿರುವಂಥ ಸಂದರ್ಭದಲ್ಲಿ ನಾನು ಅದೇ ಕಂಪ್ನಿಯ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ MD ಅವ್ರಿಗೆ ಹೋಗಿ ಭೇಟಿಯಾದೆ, ಮಾತಾಡಿದೆ. ಆದರೂ ಕೆಲಸ ಆಗಲಿಲ್ಲ. ಆದರೂ ಕೂಡ ಕಾರ್ಮಿಕರನ್ನು ಅವರು PF ಆಗಲಿ ESI ಆಗಲಿ ಅವ್ರ ಸಂಬಳ ಹೆಚ್ಚಿಸೋದ್ರ ಬಗ್ಗೆ ಆಗಲಿ ಅವ್ರು ಕೊಡುವಂಥ ಸವಲತ್ತುಗಳ ಬಗ್ಗೆ ಆಗಲಿ ಕೇರ್ ಮಾಡಲಿಲ್ಲ. ಕೊನೆಗೆ ನಾನು ಯಾವ ಅಧಿಕಾರಿ ಹತ್ರ ಹೋಗಬೇಕಾಯ್ತಪ್ಪ ಅಂತಂದರೆ, ನಾನು ಕಮಿಷ್ನರ್ ಹತ್ರ ಹೋಗ್ಬೇಕಾಯ್ತು. ನಾವು ಯಾರ ಹತ್ರ ಹೋಗ್ಬೇಕಾಯ್ತು ರೀ? ಲೇಬರ್ ಕಮಿಷ್ನರ್ ಹತ್ರ ಹೋಗಿ ನಾನು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದೆ. ಅವ್ರಿಗೆ ನಾನು ಕಾರ್ಮಿಕರ ಬಗ್ಗೆ ಅವ್ರ ಕಷ್ಟದ ಬಗ್ಗೆ ಹೇಳಿದೆ. ಯಾವಾಗ ನಾನು ಆ ಒಂದು
ಲೇಬರ್ ಕಮಿಷನರ್ ಹತ್ರ ಹೋಗಿ ಈ ಮಾತನ್ನು ಹೇಳ್ದೋ ಅವಾಗ ಅವರು ಕೂಡ ಈ ಮಾತು ಕಿವಿದಾಗ ಹಾಕ್ಕೊಳ್ಳಿಲ್ಲ ಅಂತೇಳಿರಿ. ಏನು ಮಾಡಲಿಲ್ಲ ರೀ? ಯಾರು ಹಾಕ್ಕೊಳ್ಳಿಲ್ಲ? ಆ ಕಂಪ್ನಿಯಲ್ಲಿರುವಂಥ ಜನರಲ್ ಮ್ಯಾನೇಜರ್ ಕಿವಿಯಾಗ ಹಾಕ್ಕೊಳ್ಳಿಲ್ಲ, ಆ ಕಂಪ್ನಿಯಲ್ಲಿರುವಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿವಿಯಲ್ಲಿ ಹಾಕ್ಕೊಳ್ಳಿಲ್ಲ. ಅದರಾದ ನಂತರ ಈ ಕಾರ್ಮಿಕರಿಗೋಸ್ಕರವಾಗಿ ನ್ಯಾಯ ಕೊಡೋದಕ್ಕೋಸ್ಕರವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಒಬ್ಬರು ಲೇಬರ್ ಕಮಿಷನರ್ ಅಂತ ಹೇಳ್ತಾರೆ, ಆ ಕಮಿಷನರ್ ಜೊತೆ ಹೋಗಿ ಅಪಾರ್ಟ್ಮೆಂಟ್ ತಂದು ಮಾತಾಡಿದ್ರೆ ಅವರು ಕೂಡ ಏನು ಮಾಡಲಿಲ್ಲಪ್ಪ ಅಂತಂದರೆ ಮಾತನ್ನು ಸರಿಯಾಗಿ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಅವ್ರು ಮುಂದೆ ಬರಲಿಲ್ಲ. ಕೊನೆಗೆ ನಾನು ಏನು ಮಾಡೋದಂದರೆ ಎಲ್ಲಿ ಹೋಗಿ ಭೇಟಿ ಆದಪ್ಪ ಅಂತಂದರೆ ಲೇಬರ್ ಮಿನಿಸ್ಟರ್ ಇರ್ತಾರೆ ಒಬ್ಬರು. ಏನಿರ್ತಾರೆ? ಕಮಿಷನರ್ ಆದಮೇಲೆ ಯಾರು ಇರ್ತಾರೆ? ಮಿನಿಸ್ಟ್ರ್ ಇರ್ತಾರೆ, ಲೇಬರ್ ಮಿನಿಸ್ಟ್ರ್ ಇರ್ತಾರೆ. ಅವಾಗ ಯಾರಿದ್ದರಂದರೆ ಆಗಿನ ಕಾಲದಲ್ಲಿ ಪರಮೇಶ್ವರ್ ನಾಯಕ್ ಅಂತೇಳಿ ಒಬ್ಬರು ಲೇಬರ್ ಮಿನಿಸ್ಟ್ರ್ ಇದ್ದರು, ಕಾರ್ಮಿಕ ಮಂತ್ರಿ ಇದ್ದರು. ಅವ್ರ ಜೊತೆ ಮಾತಾಡಬೇಕಪ್ಪ ಅಂತಂದರೆ ಅವ್ರ ಜೊತೆ ಅಪಾರ್ಟ್ಮೆಂಟ್ ತೊಗೊಂಡು ಅವ್ರು ಹೇಳಿದಂಥ ಸಮಯದಲ್ಲಿ ಅವ್ರು ಹೇಳಿದಂಥ ಸ್ಥಳದಲ್ಲಿ ನಾನು ಹೋಗಿ ಅವ್ರ ಜೊತೆ ಮಾತಾಡಬೇಕಾಯ್ತು ಅಂತೇಳಿ. ಅಲ್ಲಿ ಕೊನೆಗೆ ನಾವು ನೋಡ್ತಿದ್ದೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ ಲೇಬರ್ ಕಮಿಷನರ್ ಜೊತೆ ಮಾತಾಡಿದಾಗ ಅಲ್ಲೂ ಸ್ವಲ್ಪ ಕೆಲಸ ಆಗದಿರೋವಂಥ ಸಂದರ್ಭದಲ್ಲಿ ನಾನು ಮಾತಾಡಿದೆ. ಒಂದು ಸಲ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತಾಡಬೇಕಾಗಿ ಅವಕಾಶ ಬಂತು. ಆವಾಗ ಅವರು ಕೂಡ ಜನತಾ ದರ್ಶನದಲ್ಲಿ ಬಂದಿದ್ದರು. ನಾವು ಹೋದ್ವಿ, ನಮ್ಗೆ ಭೇಟಿಯಾಗಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಕೊನೆಗೆ ನಾವೇನು ಮಾಡಿದೆವಪ್ಪ ಅಂತಂದರೆ ಹೇಗಾದರೂ ಮಾಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು, ಹೇಗಾದರೂ ಮಾಡಿ ಇವರಿಗೆ ಒಳ್ಳೇದು ಮಾಡಬೇಕಂತೇಳಿ ಕೊನೆಗೆ ನಾವೇನು ಮಾಡಿದೆವು ಅಂದರೆ ಈ ಖರ್ಗೆ ಅವ್ರ ಜೊತೆ ಮಾತಾಡೋದಕ್ಕೋಸ್ಕರವಾಗಿ ನಾವು ಎಲ್ಲಿದ್ದಾರೆ ಎಂಬುದಾಗಿ ಗುರ್ತು ಮಾಡಿಕೊಂಡು ಐವನ್ ಶಾಹಿಯಲ್ಲಿ ಅವರಿರುವಂಥ ಒಂದು ವಿಶ್ರಾಂತಿ ಗೃಹದಲ್ಲಿ ಅವ್ರ ಜೊತೆ ಅಪಾರ್ಟ್ಮೆಂಟ್ ತೆಗೆದುಕೊಂಡು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಹೋಗಿ ನಾವು ಮಾತಾಡಿದೆವು ಅಂತೇಳಿ. ಅಲ್ಲೆಲ್ಲಿ ನೋಡಿರಿ ಎಷ್ಟು ಜನರ ಜೊತೆ ಮಾತಾಡ್ಬೇಕಾಯ್ತು ರೀ. ಇಷ್ಟು ಜನರ ಜೊತೆ ನಾನು ಮಾತಾಡಿದ್ದೀನಿ. ಇವರೆಲ್ಲ ನಾ ಕುಂತಲ್ಲಿ ಬಂದಾರೇನ್ರಿ? ಹಾಂ, ಹೌದಲ್ಲ? ಜನರಲ್ ಮ್ಯಾನೇಜರ್ ಜೊತೆ ಮಾತಾಡಿದೆ, ಅವರಿದ್ದಲ್ಲಿ ನಾನು ಹೋದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಮಾತಾಡಿದೆ, ಅವರಲ್ಲಿದ್ದೆ ನಾನು ಹೋದೆ. ಆಮೇಲೆ ಲೇಬರ್ ಕಮಿಷನರ್ ಜೊತೆ ಮಾತಾಡಬೇಕಿತ್ತು, ಅವರಿರುವಂಥ ಸ್ಥಳಕ್ಕೆ ನಾನು ಹೋದೆ, ಅವರಿರುವಂಥ ಆಫೀಸಿಗೆ ನಾನು ಹೋದೆ. ಆಮೇಲೆ ಲೇಬರ್ ಮಿನಿಸ್ಟ್ರ್ ಜೊತೆ ಮಾತಾಡಬೇಕಾಗಿತ್ತು, ಅವ್ರು ಯಾವ ಹೋಟೆಲ್ನಲ್ಲಿದ್ದರೋ, ಯಾವ ರೂಮ್ನಲ್ಲಿದ್ದರೋ, ಯಾವ ಸಮಯ ನನಗೆ ಕೊಟ್ಟಿದ್ರು ಆ ಸಮಯಕ್ಕೆ ನಾನು ಹೋಗಿ ಅವರಿಗೋಸ್ಕರವಾಗಿ ಅಲ್ಲಿ ನಾನು ಮಾತಾಡಿದೆ ಅಂತೇಳಿ. ಕೊನೆಯದಾಗಿ ನಮ್ಮ ಒಂದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆನೂ ಕೂಡ ನಾವು ಏನು ಮಾಡಿದೆವಪ್ಪ ಅಂತಂದರೆ ನಾವು ಹೋಗಿ ಅವ್ರ ಜೊತೆ ಏನದಪ್ಪ ಅಂತಂದ್ರೆ ಅಪಾರ್ಟ್ಮೆಂಟ್ ತೊಗೊಂಡು ಅವರಿರುವಂಥ ಸ್ಥಳದಲ್ಲಿ ಹೋಗಿ ನಾವು ಮಾತಾಡಿದ್ವಿ ಅಂತೇಳಿ. ಅಲ್ಲೆಲ್ಲಿಯ ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಒಂದು ಆಗಲಾರದಂಥ ಕೆಲಸಕ್ಕೆ ಜಾಗ್ರತೆಯಿಂದ ಕೇಳ್ರಿ. ಈ ಲೋಕದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿ ನಾವು ನಮ್ಮ ಕೆಲಸ ಆಗದಿರುವಂಥ ಸಂದರ್ಭದಲ್ಲಿ ಒಬ್ಬ ಮೇಲಾಧಿಕಾರಿಯನ್ನು, ಒಬ್ಬ ಮುಖ್ಯಾಧಿಕಾರಿಯನ್ನು ಭೇಟಿಯಾಗೋದಕ್ಕೋಸ್ಕರವಾಗಿ ಅವರಿರುವಂಥ ಸ್ಥಳದಲ್ಲೇ ನಾವು ಹೋಗಿ ಭೇಟಿಯಾದಾಗ ಮಾತ್ರ ಏನಾಗ್ತದಪ್ಪ ಅಂತಂದರೆ ನಮಗೂ ಅವರಿಗೂ ಪರ್ಸ್ನಲ್ ರಿಲೇಷನ್ ಅಂತಕ್ಕಂಥದ್ದು, ನಮಗೂ ಅವರಿಗೂ ನಾವು ನೋಡ್ತೇವೆ ಮಾತಾಡುವಂಥ ಸಂಬಂಧ ಅಂತಕ್ಕಂಥದ್ದು ಕಲಿತದೆ ಅಂತೇಳಿ. ಅಲ್ಲೆಲ್ಲಿಯ ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಸಭೆಗೆ ಬರುವುದರಿಂದ, ಇವತ್ತು ಚರ್ಚ್ಗಳಿಗೆ ಬರುವುದರಿಂದ, ಇವತ್ತು ದೇವಾಲಯಗಳಿಗೆ ಹೋಗೋದ್ರಿಂದ, ಇವತ್ತು ನಾವು ನೋಡ್ತಿದ್ದೇವೆ ಇವತ್ತು ಟೆಂಪಲ್ಗಳಿಗೆ ಹೋಗೋದ್ರಿಂದ ನಾವೇನು ತಿಳ್ಕೊಳ್ತೀವಪ್ಪ ಅಂತಂದರೆ ದೇವ್ರ ಜೊತೆ ನಾವು ಮಾತಾಡಿದ್ದೀವಿ, ದೇವ್ರು ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ತೀವಿ. ಆದರೆ ಇದು ಎಷ್ಟು ಕಟು ಸತ್ಯ ಇದೆಯಪ್ಪ ಅಂದರೆ ಕಟು ಕಹಿ ಕೂಡ ಆಗಿದೆಯಪ್ಪ ಅಂತಂದರೆ ದೇವಾಲಯಕ್ಕೆ ಹೋದರ ಜೊತೆ ಎಲ್ಲ ದೇವ್ರು ಮಾತಾಡೋಂಗಿಲ್ಲ, ಮಸ್ಜಿದ್ಗಳಿಗೆ ಹೋದರ ಜೊತೆ ಎಲ್ಲ ದೇವ್ರು ಮಾತಾಡೋಂಗಿಲ್ಲ, ಚರ್ಚ್ಗಳಿಗೆ ಹೋದವ್ರ ಜೊತೆ ಎಲ್ಲ ದೇವ್ರು ಮಾತಾಡೋದಿಲ್ಲ. ದೇವರನ್ನು ಮಾತಾಡಬೇಕಪ್ಪ ಅಂತಂದರೆ, ದೇವರನ್ನು ಸಂಧಿಸಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ದೇವರಿಗೋಸ್ಕರವಾಗಿ ತನ್ನ ಪ್ರತ್ಯೇಕವಾದಂಥ ಸ್ಥಳ ಇರ್ತದೆ, ಆ ಸ್ಥಳದಲ್ಲಿ ಹೋಗಿ ನಾವು ಭೇಟಿಯಾದ್ರೆ ಮಾತ್ರ ದೇವ್ರು ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ. ಅಲ್ಲೆಲ್ಲಿಯ ಈ ಲೋಕದಲ್ಲಿ ನಾವು ಒಬ್ಬ ಮುಖ್ಯಾಧಿಕಾರಿಯನ್ನು ಭೇಟಿಯಾಗಬೇಕಪ್ಪ ಅಂತಂದರೆ, ಈ ಲೋಕದಲ್ಲಿ ಒಬ್ಬ ಮುಖ್ಯಾಧಿಕಾರಿಯನ್ನು ನಾವು ದರ್ಶಿಸಬೇಕಪ್ಪ ಅಂತಂದರೆ, ನಮ್ಮ ದೂರುಗಳನ್ನು ಮನವಿಗಳನ್ನು ನಾವು ಹೇಳಬೇಕಪ್ಪ ಅಂತಂದರೆ ಹೇಗೆ ನಾವು ಅವರಿರುವಂಥ ಆಫೀಸ್ಗಾಗಲಿ ಅವರಿರುವಂಥ ಸ್ಥಳಕ್ಕಾಗಲಿ ಹೋಗಬೇಕು, ಅದೇ ರೀತಿಗೆ ನಾವು ನೋಡ್ತಿದ್ದೇವೆ. ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥವ್ರು ಅನೇಕರು ತಮ್ಮ ಜೀವಿತದಲ್ಲಿ ಯಾಕೆ ಸೋತು ಹೋಗ್ತಾ ಇದ್ದಾರಪ್ಪ ಅಂತಂದರೆ, ಇವತ್ತು ದೇವ್ರ ಮಕ್ಕಳಾಗಿರುವಂಥವ್ರು ಅನೇಕರು ತಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಯಾಕೆ ವಿಫಲವಾಗ್ತಾ ಇದ್ದಾರೆ ಎಂಬ ನೋಡುವಂಥ ಸಂದರ್ಭದಲ್ಲಿ, ಅವ್ರು ಮಾಡುವಂಥ ಪ್ರಾರ್ಥನೆಗೆ ಯಾಕೆ ಉತ್ತರ ಬರ್ತಾ ಇಲ್ಲ ಎಂಬ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅನೇಕರು ಚರ್ಚ್ಗಳಿಗೆ ಬರ್ತಾರೆ, ಇವತ್ತು ಅನೇಕ ಮೀಟಿಂಗ್ಗಳಿಗೆ ಬರ್ತಾರೆ. ಅದನ್ನು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ದೇವರು ಯಾವ ಪ್ರಾಮುಖ್ಯವಾದಂಥ ಸ್ಥಳದಲ್ಲಿ ಸಂಧಿಸ್ತಾನೋ ಆ ಸ್ಥಳಕ್ಕೆ ಹೋಗಲಿಕ್ಕೆ ಅನೇಕರಿಗೆ ಮನಸ್ಸಿಲ್ಲ ಅಂತೇಳಿ. ಅಲ್ಲೆಲ್ಲಿಯ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮೆಲ್ಲರ ಪ್ರಾರ್ಥನೆ ಕೋರಿಕೆ, ನಮ್ಮೆಲ್ಲರ ಪ್ರಾರ್ಥನೆ ಮನವಿ ಈಡೇರಬೇಕಪ್ಪ ಅಂತಂದರೆ ದೇವರು ನಿಗದಿಪಡಿಸಿರುವಂಥ ದೇವರು ಭೇಟಿಯಾಗುವಂಥ ಸ್ಥಳಕ್ಕೆ ಹೋದ್ರೆ ಮಾತ್ರ ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ ಅಂತೇಳಿ. ಅಲ್ಲೆಲ್ಲಿಯ ಕೇವಲ ನೀನು ಸಂಡೇ ಆರಾಧನೆಗೆ ಹೋಗೋದ್ರಿಂದ, ಸಂಡೇ ಪ್ರಾರ್ಥನೆಗೆ ಹೋಗೋದ್ರಿಂದ, ನೀನು ಕೇವಲ ವಾರದಲ್ಲಿ ನಡೆಯುವಂಥ ಹೂಡಿಕೆಗೆ ನೀನು ಪಾಲು ತೆಗೆದುಕೊಳ್ಳೋದ್ರಿಂದ, ಕೇವಲ ನೀನು ಮನೆಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ, ಕೇವಲ ನಿನ್ನ ಭಕ್ತಿ ವೇಷ ಹಾಕ್ಕೊಂಡು ನೀನು ಮಾಡ್ತಾ ಇರುವಂಥ ಎಲ್ಲ ಧಾರ್ಮಿಕ ಕಾರ್ಯಗಳಿಂದ
ನಿನ್ನ ಪ್ರಾರ್ಥನೆ ಮನವಿಗಳು ಅಂಗೀಕರಿಸಲ್ಪಡುವುದಿಲ್ಲ. ಒಂದು ವೇಳೆ ನಿನ್ನ ಅಸಾಧ್ಯವಾದಂಥ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಜರುಗಬೇಕಪ್ಪ ಅಂತಂದರೆ, ನಿನ್ನ ಎದುರುಗಡೆ ಬೆಟ್ಟದಂಥ ಸಮಸ್ಯೆ ಇರುವಂಥ ಸಮಸ್ಯೆಗಳು ನೆಲಸಮ ಆಗಬೇಕಪ್ಪ ಅಂತಂದರೆ, ನಿನ್ನ ಪ್ರಾರ್ಥನೆ ಅಂತಕ್ಕಂಥದ್ದು ದೇವ್ರಿಗೆ ಕೇಳಬೇಕಪ್ಪ ಅಂತಂದರೆ, ನೀನು ಎಲ್ಲಿ ಹೋಗಬೇಕಪ್ಪ ನೋಡುವಂಥ ಸಂದರ್ಭದಲ್ಲಿ, ದೇವರು ನಿನ್ನನ್ನು ಎಲ್ಲಿ ಸಂಧಿಸ್ತಾನೆ ಎಂಬುದು ನೋಡುವಂಥ ಸಂದರ್ಭದಲ್ಲಿ, ದೇವರು ಎಲ್ಲಿ ಭೇಟಿ ಆಗ್ತಾನೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ದೇವರು ಭೇಟಿಯಾಗುವಂಥ ಸ್ಥಳ ಒಂದು ವೇಳೆ ನೀನು ತಿಳ್ಕೊಂಡಪ್ಪ ಅಂದರೆ ನಿನ್ನ ಪ್ರಾರ್ಥನೆಗೆ ಅವತ್ತೇ ಉತ್ತರ ಸಿಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ಇವತ್ತು ದೇವರು ಪರಿಶುದ್ಧಾತ್ಮನ ಮೂಲಕ ನಮ್ಮ ಜೊತೆ ಏನು ಮಾತಾಡ್ತದೆ ನಮಗೆ ನೋಡುವಂಥ ಸಂದರ್ಭದಲ್ಲಿ, ದೇವರು ಮನುಷ್ಯರನ್ನು ಭೇಟಿ ಆಗೋದಕ್ಕೋಸ್ಕರ ಅನೇಕ ಸ್ಥಳಗಳಲ್ಲಿ ಆತನು ಇಳಿದು ಬಂದಿದ್ದೇನೆ ನಮಗೆ ನೋಡಿದ್ದೀವಿ. ದೇವರು ಮನುಷ್ಯನನ್ನು ಸಂಧಿಸಬೇಕು, ಮನುಷ್ಯರ ಜೊತೆ ಮಾತಾಡಬೇಕು, ಮನುಷ್ಯರ ಜೊತೆ ಸಹವಾಸ ಮಾಡಬೇಕಂತೇಳಿ ಅನೇಕ ಸ್ಥಳಗಳಲ್ಲಿ ದೇವರೇ ಸ್ವತಃ ಇಳಿದು ಬಂದಿದ್ದಾನೆಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಅಂತೇಳಿ. ಹಾಗಾದರೆ ದೇವರು ಅನೇಕ ಸಲ ಇಳಿದು ಬಂದರೂ ಕೂಡ, ದೇವರನ್ನು ನಾವು ಆ ರೀತಿಯಾಗಿ ಆತನನ್ನು ಸಂಧಿಸಿದ್ರು ಕೂಡ, ಇನ್ನೂ ಯಾಕೆ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಇನ್ನೂ ಯಾಕೆ ನಮ್ಮ ಜೀವಿತದಲ್ಲಿ ಶ್ರಮೆಗಳು, ಇನ್ನೂ ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸವಾಲುಗಳಿವೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರೇನೋ ನಮಗಾಗಿ ಭೇಟಿಯಾಗಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಸರಿಯಾಗಿ ಆತನ ಮಾತನ್ನು ಕೇಳೋದ್ರಿಂದ ನಮ್ಮ ಜೀವಿತದಲ್ಲಿ ಈ ಕಾರ್ಯಗಳಾಗ್ತವೆ. ತಿರುಗಿ ಆ ಕಾರ್ಯಗಳು ಸಂಪೂರ್ಣವಾಗಿ ನೆರವೇರಬೇಕಪ್ಪ ಅಂತಂದರೆ, ಇವತ್ತು ವಿಶ್ವಾಸಿಯಾಗಿರುವಂಥವ್ರು, ದೇವರ ಮಗನಾಗಿರುವಂಥವ್ರು, ದೇವ್ರ ಮಕ್ಕಳಾಗಿರುವಂಥವ್ರು ಒಂದು ಕೆಲಸ ಏನು ಮಾಡಬೇಕಪ್ಪ ಅಂತಂದರೆ, ದೇವರು ಭೇಟಿಯಾಗುವಂಥ ಸ್ಥಳ, ನಿಗದಿಯಾಗುವಂಥ ಸ್ಥಳ ಗುರುತಿಸಿ ಆ ಸ್ಥಳಕ್ಕೆ ನಾವು ಹೋಗಿ ಆತನ ಜೊತೆ ಮಾತಾಡಿದೆವಪ್ಪ ಅಂದರೆ, ದೇವರನ್ನು ಪ್ರಾರ್ಥಿಸಿದೆವಪ್ಪ ಅಂದರೆ ದೇವರು ನಮಗೆ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಹೇಳಿದೆ ನಿಮಗೆಲ್ಲರಿಗೂ ಗಮನ ಬರಲಿಕ್ಕಾಗಿ ಕೆಲವೊಂದು ವಿಷಯಕ್ಕಾಗಿ ಕೆಲವೊಂದು ಅಧಿಕಾರಿಗಳ ಹತ್ರ ನಾವೇ ಹೋಗಬೇಕಾಗ್ತದೆ ಕೆಲವೊಂದು ಸ್ಥಳಕ್ಕೆ ಅಂತ ಹೇಳಿದೆ ನಾನು ನಿಮಗೆ. ಹೌದಲ್ಲ? ಆ ಅಧಿಕಾರಿಗಳು ನಮ್ಮ ಹತ್ರ ಬರೋಂಗಿಲ್ಲ, ನಾವೇ ಏನು ಮಾಡಬೇಕು, ಅಧಿಕಾರಿಗಳ ಹತ್ರ ಅವರಿರುವಂಥ ಸ್ಥಳಕ್ಕೆ ಹತ್ರ ಹೋಗ್ಬೇಕಂತ ನಾನು ಹೇಳಿದೆ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಜಟಿಲವಾದಂಥ ಸಮಸ್ಯೆ ನಮ್ಮ ಜೀವಿತದಲ್ಲಿ ಇದೆ ಅಂತೇಳಿರಿ, ಬಗೆಹರಿದಂಥ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿವೆ ಅಂತೇಳಿರಿ. ಹಾಗಾದರೆ ಆ ಸಮಸ್ಯೆಗಳು ನಾವು ಕೂದಲು ಹೆಂಗೆ ಗಂಜುಗಟ್ಟಿರ್ತಲ್ಲ ಅಂತ ಗಂಜುಗಟ್ಟು ಬೀಳುವಂಥ ಸಮಸ್ಯೆಗಳು ಅವು ಸಡಿಲಾಗಬೇಕಪ್ಪ ಅಂತಂದರೆ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂತಂದರೆ, ದೇವರು ಭೇಟಿಯಾಗುವಂಥ ಸ್ಥಳಕ್ಕೆ ಮಾತ್ರ ಹೋಗ್ಬೇಕಂತೇಳಿರಿ. ಹಲ್ಲೆಲೂಯಾ. ಎಲ್ಲ ಸ್ಥಳಗಳಲ್ಲಿ ದೇವರು ಮಾತಾಡುವುದಿಲ್ಲ, ಎಲ್ಲ ಸ್ಥಳಗಳಲ್ಲಿ ದೇವರು ನಿನ್ನನ್ನು ಸಂಧಿಸುವುದಿಲ್ಲ, ಎಲ್ಲ ಸ್ಥಳಗಳಲ್ಲಿ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ. ದೇವರು ಎಲ್ಲಿ ನಿನ್ನ ಮನವಿಯನ್ನು ಕೇಳ್ತಾನಪ್ಪ ಅಂತಂದರೆ, ನಿನ್ನ ಜಟಿಲವಾದಂಥ ಸಮಸ್ಯೆಗೆ, ಗಂಜುಗಟ್ಟಿದಂಥ ಸಮಸ್ಯೆಗಳಿಗೆ ದೇವರು ನಿನಗೆ ಎಲ್ಲಿ ಪರಿಷ್ಕಾರ ಕೊಡ್ತಾನಪ್ಪ ಅಂತಂದರೆ, ಆತನು ಇರುವಂಥ ಸ್ಥಳದಲ್ಲಿ ಹೋದರೆ ನಿನಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಿಗೋಸ್ಕರವಾಗಿ ದೇವರು ಭೇಟಿಯಾಗುವಂಥ ಸ್ಥಳ ಯಾವುದು? ವಿಶ್ವಾಸಿ ಮಕ್ಕಳು, ದೇವಜನರು, ರಕ್ಷಣೆ ಹೊಂದಿರುವಂಥವ್ರು ದೇವರಿಗೆ ಭೇಟಿಯಾಗಬೇಕಪ್ಪ ಅಂತಂದರೆ, ದೇವರನ್ನು ಸಂಧಿಸಬೇಕಪ್ಪ ಅಂತಂದರೆ ಆ ಸ್ಥಳ ಯಾವುದು ಅಂತೇಳಿ ನಿಮ್ಗೆ ಗೊತ್ತಿದ್ದೀರಾ? ಆ ಸ್ಥಳ ಎಲ್ಲಿದೆ ಅಂತೇಳಿ ನಿಮ್ಗೆ ಗೊತ್ತಿದೆಯಾ? ಒಂದು ವೇಳೆ ವಿಶ್ವಾಸಿ ಮಕ್ಕಳು, ದೇವಜನರು, ಕ್ರೈಸ್ತರು ಅಂತಕ್ಕಂಥವ್ರಿಗೆ ದೇವರು ನಿಜವಾಗಿ ಭೇಟಿಯಾಗುವಂಥ ಸ್ಥಳ ಒಂದು ವೇಳೆ ಗುರುತಿಸಿದ್ರಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ ಸ್ಥಳದಲ್ಲಿ ಹೋಗಿ ದೇವರೊಂದಿಗೆ ಭೇಟಿಯಾಗಿ ದೇವ್ರ ಜೊತೆ ಮಾತಾಡಿದ್ರಪ್ಪ ಅಂತಂದರೆ ಅವ್ರ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ ತಂಗಿ, ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ಎಲ್ಲಿ ಸಂಧಿಸ್ತಾನೆ, ದೇವರು ನಿನ್ನನ್ನು ಎಲ್ಲಿ ದರ್ಶಿಸ್ತಾನೆ, ದೇವರು ನಿನಗೆ ಎಲ್ಲಿ ಮಾತಾಡ್ತಾನೆ, ದೇವರು ಎಲ್ಲಿ ನಿನ್ನ ಜೊತೆ ಭೇಟಿಯಾಗಲಿಕ್ಕೆ ಇಷ್ಟಪಡ್ತಾನೆ ಎಂಬುದಾಗಿ ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ತಿಳಿದುಕೊಳ್ಳದೆ ಅನೇಕ ಸಮಸ್ಯೆ ಸುಳಿಯಲ್ಲಿ ಸಿಕ್ಕೊಂಡು ನೀನು ಒದ್ದಾಡ್ತಾ ಇದ್ದಪ್ಪ ಅಂತಂದರೆ, ದೇವರು ಇವತ್ತು ನಿನ್ನ ಜೊತೆನೇ ಆತನ ಮಾತಾಡ್ತಾ ಇದ್ದೀನಿ. ಈ ಧ್ವನಿಯನ್ನು ಕೇಳುವಂಥ ನಿಮ್ಮೆಲ್ಲರಿಗೂ ಕೂಡ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ದೇವರು ಭೇಟಿಯಾಗುವಂಥ ಸ್ಥಳ ಒಂದು ವೇಳೆ ನಿಮ್ಗೆ ಗೊತ್ತಿತ್ತಪ್ಪ ಅಂದರೆ ಯಾರಾದರೂ ಒಬ್ಬರು ಹೇಳ್ರಿ ನೋಡೋಣ, ಬೈಬಲ್ನಾಗ ಒಂದು ರೆಫರೆನ್ಸ್ ಕೊಡ್ರಿ. ದೇವರು ಭೇಟಿಯಾಗುವಂಥ ಸ್ಥಳ ಯಾರಿಗಾದರೂ ಗೊತ್ತಿದೆ ರೀ? ಪ್ರತಿದಿನ ಸತ್ಯವೇದ ಓದ್ತೀರಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀರಿ, ಪ್ರತಿದಿನ ಬೈಬಲ್ ಧ್ಯಾನ ಮಾಡ್ತೀರಿ. ಒಂದು ವೇಳೆ ದೇವರು ಭೇಟಿಯಾಗುವಂಥ ಸ್ಥಳ ಎಲ್ಲಿ ಅಂತೇಳಿ ಸತ್ಯವೇದದಿಂದ ಒಂದು ಉದಾಹರಣೆ ಯಾರಾದರೂ ನೀವು ಕೊಡೋದಾದರೆ ನಾನು ಕೂಡ ಸಂತೋಷ ಪಡ್ತೀನಿ. ಹಲ್ಲೆಲೂಯಾ. ಬನ್ನಿ, ಹಾಗಾದರೆ ನಾವು ಆ ಸ್ಥಳವನ್ನು ನೋಡೋಣ, ದೇವರು ಭೇಟಿಯಾಗುವಂಥ ಸ್ಥಳ ಎಲ್ಲಿ ಎಂಬುದಾಗಿ. ಬನ್ನಿ, ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಸತ್ಯವೇದವನ್ನು, ಜ್ಞಾನೋಕ್ತಿ ಪುಸ್ತಕ ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿಗಳ ಪುಸ್ತಕದ ಕಡೆಗೆ ನೀವು ತಿರುಗಿಸಿದ್ರೆ 8ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯ 34ನೇ ವಚನ. ಯಾರಾದರೂ ದಯಮಾಡೊಬ್ಬರು ಓದ್ತೀರಮ್ಮ? क्या ये धन्य है वो मनुष्य जो मेरी सुनता वरन मेरी हेवड़ी पर प्रतिदिन खड़ा रहता और मेरे द्वारा द्वार के खंभों के पास
ದೃಷ್ಟಿ ಲಗಾಯ ರಕ್ತಾ ಹೇ. ಯಾರಾದರೂ ಕನ್ನಡದಲ್ಲಿ ಓದ್ತಿರಮ್ಮ ಒಬ್ರು ಗಟ್ಟಿಯಾಗಿ? 34ನೇ ವಚನ ಗಟ್ಟಿಯಾಗಿ ಹೋದ್ರೊಬ್ರು ಯಾರಾದರೂ? ಜ್ಞಾನೋಕ್ತಿ 8:34. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ಮಕ್ಕಳನ್ನು ಸಂಧಿಸುವಂಥ ಸ್ಥಳ ಯಾವುದೆಂಬುದು ನೋಡುವಂಥ ಸಂದರ್ಭದಲ್ಲಿ ದೇವರು ನಮ್ಮ ಪ್ರಾರ್ಥನೆ, ನಮ್ಮ ಮನವಿಯನ್ನು ಕೇಳೋದಕ್ಕೋಸ್ಕರಾಗಿ, ಆತನ ಜೊತೆ ಮಾತಾಡೋದಕ್ಕೋಸ್ಕರಾಗಿ ದೇವರಿಗೆ ಭೇಟಿಯಾಗುವಂಥ ಸ್ಥಳ ಯಾವುದೆಂಬುದು ನೋಡುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯ 34ನೇ ವಚನದಲ್ಲಿ ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ, ಎಲ್ಲಂತ್ರಿ? ದೇವರಿಗೆ ಭೇಟಿ ಆಗಬೇಕಪ್ಪ ಅಂತಂದರೆ, ದೇವ್ರ ಜೊತೆ ಮಾತಾಡಬೇಕಪ್ಪ ಅಂದರೆ, ದೇವರಿಗೆ ಸಂಧಿಸಬೇಕಪ್ಪ ಅಂತಂದರೆ, ದೇವರ ಎದುರುಗಡೆ ನಿನ್ನೆ ಪೆಟಿಷನ್ ಇಡಬೇಕಪ್ಪ ಅಂದರೆ, ದೇವರ ಎದುರುಗಡೆ ನಿನ್ನ ಮನವಿಗಳನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಅದು ಬಹಳ ಪ್ರಾಮುಖ್ಯವಾದಂಥ ಸ್ಥಳ ಎಲ್ಲೆಂಬುದನ್ನು ನೋಡ್ತಾ ಸಂದಲ್ಲಿ ನನ್ನ ಒಂದು ಮಂದಿರದ ಒಂದು ಬಾಗಿಲ ನಿಲ್ಲುವ ಪಟ್ಟಿಗಳಲ್ಲಿ ಅನುದಿನವೂ ಪ್ರತಿದಿನವೂ ಯಾರು ಬಂದು ನಿಂತು ನನ್ನ ಮಾತುಗಳನ್ನು ಕೇಳ್ತಾರೋ ಅವರು ಬಹಳ ಭಾಗ್ಯವಂತರೆಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವಜನರೇ, ನಾವು ನೋಡ್ತಾ ಇದ್ದೇವೆ ವಿಶ್ವಾಸಿ ಮಕ್ಕಳು, ದೇವಜನರು ದೇವರನ್ನು ಸಂಧಿಸುವಂಥ, ದೇವರನ್ನು ಭೇಟಿಯಾಗುವಂಥ ಸರಿಯಾದ ಒಂದು ಸ್ಥಳ ಯಾವುದೆಂಬ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರು ನಿವಾಸ ಮಾಡುವಂಥ ಸ್ಥಳಕ್ಕೆ, ಆತನ ಮಂದಿರದ ದ್ವಾರಗಳಲ್ಲಿ ಯಾವಾಗ ನಾವು ಹೋಗ್ತೀವೋ, ಅನುದಿನವೂ ದೇವರ ಮಂದಿರ ದ್ವಾರದಲ್ಲಿ ನಿಂತ್ಕೊಂಡು ಆತನ ಮಾತನ್ನು ಕೇಳುವಂಥ ಅನುಭವ ಯಾರ ಜೀವಿತದಲ್ಲಿ ಇರ್ತದೋ ಅದು ನಿಜವಾದಂಥ ಭೇಟಿಯಾಗುವಂಥ ಅನುಭವ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಕ್ರೈಸ್ತರು, ಅನೇಕ ವಿಶ್ವಾಸಿ ಮಕ್ಕಳು ವಾರಕ್ಕೆ ಒಂದು ಸಲ, ತಿಂಗಳಿಗೆ ಒಂದು ಸಲ, 6 ತಿಂಗಳಿಗೆ ಒಂದು ಸಲ, ಕ್ರಿಸ್ಮಸ್ಗೆ ಒಂದು ಸಲ, ಹೊಸ ವರ್ಷಕ್ಕೆ ಒಂದು ಸಲ ಇವತ್ತು ದೇವ್ರ ಮಂದಿರಕ್ಕೆ ಹೋಗ್ತಾರೆ ಅಂತೇಳಿ. ಅವರ ಒಂದು ಭಕ್ತಿ ಯಾವ ರೀತಿಗಿದೆ ಅಂದರೆ, ಅವರು ಕ್ರಿಸ್ತಿಯ ಜೀವಿತ ಯಾವ ರೀತಿಗಿದೆ ಅಂದರೆ, ಕೆಲವೊಬ್ಬರು ಕ್ರಿಸ್ಮಸ್ಗೆ ಮಾತ್ರ ದೇವ್ರ ಮಂದಿರಕ್ಕೆ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ. ಕೆಲವೊಬ್ಬರು ಗುಡ್ ಫ್ರೈಡೆಗೆ ಮಾತ್ರ ಚರ್ಚ್ಗೆ ಹೋಗ್ತಾರೆ. ಕೆಲವೊಬ್ಬರು ಕ್ರಿಸ್ಮಸ್ಸು ಹೊಸ ವರ್ಷಕ್ಕೆ ಮಾತ್ರ ಹೋಗ್ತಾರೆ, ವಾಗ್ದಾನಗಳನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ಹೋಗ್ತಾರೆ. ಮತ್ತು ಇನ್ನೊಬ್ಬರು ಕೆಲವೊಬ್ರು ಯಾವ ಹೋಗ್ತಾರೆ ಅಂದರೆ ಕಾಯಿಲೆ ಬಂದಾಗ ಮಾತ್ರ ಹೋಗ್ತಾರೆ. ಇನ್ನೊಬ್ಬರು ಕೆಲವರು ಯಾವ ಕಷ್ಟ ಬಂದಾಗ ಮಾತ್ರ ಹೋಗ್ತಾರೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ರೀತಿಯಾಗಿ ದೇವರನ್ನು ಭೇಟಿಯಾಗಲಿಕ್ಕೆ ನಾವು ಹೋದೆವಪ್ಪ ಅಂತಂದರೆ ನಮಗೇನಂತಾರೆ ರೀ? ಒಬ್ಬ ಅಧಿಕಾರಿಗೆ ಭೇಟಿಯಾಗೋಲ್ಲಕ್ಕೆ ಹೋಗ್ಬೇಕಂದ್ರೆ ಆ ರೀತಿಯಾಗಿ ಹೋಗಂಗಿಲ್ಲ ನಾವು. ಆದರೆ ದೇವರಿಗೆ ನಮ್ಮ ಮನವಿ ಹೇಳೋದ, ದೇವರಿಗೆ ನಮ್ಮ ಕಷ್ಟ ಹೇಳೋದ, ದೇವರಿಗೆ ನಮ್ಮ ಸಮಸ್ಯೆ ಹೇಳೋದು, ಅದರಿಂದ ಬಿಡುಗಡೆ ಬೇಕಾಗಿದೆ ನಮಗೆ. ಆದರೆ ಆತನಿರುವಂಥ ಸ್ಥಳಕ್ಕೆ ಹೋದ್ರೆ ಮಾತ್ರ ಆತನ ಏನು ಮಾಡ್ತಾನೆ, ಅದರಿಂದ ಏನು ಮಾಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಮಾತುಗಳು ಅರ್ಥ ಆಗ್ಲತ್ತದ್ರಿ. ನಾನು ಹೇಳುವಂಥ ಪ್ರಾಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ, ದೇವರು ಕೂಡ ನಾನು ಕೂಡ ಇಬ್ಬರು ಸೇರಿ ನಿಮಗೆ ಏನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಪ್ಪ ಅಂತಂದರೆ, ದೇವರನ್ನು ವಿಶ್ವಾಸಿ ಭೇಟಿಯಾಗುವಂಥ ಪ್ರಾಮುಖ್ಯವಾದಂಥ ಸ್ಥಳದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರು ನಮ್ಮನ್ನು ಭೇಟಿಯಾಗುವಂಥ ಪ್ರಾಮುಖ್ಯವಾದಂಥ ಸ್ಥಳದ ಬಗ್ಗೆ ಒಂದು ವೇಳೆ ನಾವು ತಿಳಿದುಕೊಳ್ಳಿಲ್ಲಪ್ಪ ಅಂತಂದರೆ, ಅನೇಕ ಇಂಥ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿರಿ, ನೀವು ಅನೇಕ ಇಂಥ ಭಕ್ತಿ ಕಾರ್ಯಗಳನ್ನು ಮಾಡಿರಿ. ಆದರೆ ನಮ್ಮ ಒಂದು ಸಮಸ್ಯೆಗೆ ಪರಿಷ್ಕಾರ ಅಂಥದ್ದು ಸಿಗಂಗಿಲ್ಲ ಅಂತೇಳಿ. ಆದರೆ ನಾವು ನೋಡ್ತೇವೆ, ನಿಜವಾಗಿ ದೇವರು ಭೇಟಿಯಾಗುವಂಥ ಮನುಷ್ಯನ ಜೊತೆ ಭೇಟಿಯಾಗುವಂಥ, ವಿಶ್ವಾಸಿಗಳ ಜೊತೆ ಭೇಟಿಯಾಗುವಂಥ ಆ ಸ್ಥಳ ಯಾವುದು ನಿಗದಿ ಮಾಡಿದ್ದನೋ ಆ ಸ್ಥಳದಲ್ಲಿ ಹೋಗಿ ಒಂದು ವೇಳೆ ನಾವು ಮನವಿ ಮಾಡಿದೆವಪ್ಪ ಅಂತಂದರೆ, ಆ ಸ್ಥಳದಲ್ಲಿ ಹೋಗಿ ನಾವು ಭೇಟಿ ಆದೆವಪ್ಪ ಅಂತಂದರೆ ಏನಾಗ್ತದಪ್ಪ ಅಂತಂದರೆ ನಮ್ಮ ಸಮಸ್ಯೆಗೆ ಪರಿಷ್ಕಾರ ಅಂತಕ್ಕಂಥ ಸಿಗ್ತದೆ. ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಅಂತಕ್ಕಂಥ ಸಿಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ದೇವ್ರ ಮಗನು, ಪ್ರತಿಯೊಬ್ಬ ದೇವ್ರ ಮಗಳು ರಕ್ಷಣೆ ಹೊಂದಲಿ, ರಕ್ಷಣೆ ಹೊಂದದೇ ಇರಲಿ, ಇವತ್ತು ಯಾರೇ ಇರಲಿ, ತಮ್ಮ ಸಮಸ್ಯೆಗೆ ಒಂದೊಳ್ಳೆ ಪರಿಷ್ಕಾರ ಬೇಕಪ್ಪ ಅಂತಂದರೆ, ತಮ್ಮ ಕಷ್ಟ ಒಂದೊಳ್ಳೆ ಪರಿಹಾರ ಆಗಬೇಕಪ್ಪ ಅಂತಂದರೆ ಇವತ್ತು ಪ್ರತಿಯೊಬ್ಬರು ಎಲ್ಲಿ ಹೋಗಬೇಕಪ್ಪ ಅಂತಂದರೆ ದೇವರು ನಿಗದಿಪಡಿಸಿರುವಂಥ ಸ್ಥಳಕ್ಕೆ, ದೇವರು ಭೇಟಿಯಾಗುವಂಥ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ಕ್ರೈಸ್ತರಲ್ಲಿ ಕ್ರಿಸ್ತನನ್ನು ನಂಬಿದಂಥ ಅನೇಕ ರಕ್ಷಣೆವಂಥ ಮಕ್ಕಳಲ್ಲಿರುವಂಥ ಒಂದು ತಪ್ಪು ಕಲ್ಪನೆ ಏನಂದರೆ, ಅವ್ರು ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ಚರ್ಚಿಗೆ ಒಬ್ಬರು ಬರ್ತಾರೆ, ಸಭೆಗೆ ಒಬ್ಬರು ಬರ್ತಾರೆ, ಗಂಡರೇ ಬರ್ತಾನೆ ಅಂದರೆ ಹೆಂಡ್ತಿಯರೇ ಬರ್ತಾರೆ. ನನ್ನ ಮಾತು ಒಪ್ತೀರಿ? ಏನು ಮಾಡ್ತಾರೆ? ಬಂದ್ರೆ ಗಂಡರೇ ಬರ್ತಾನೆ, ಬರಲಿಲ್ಲ ಅಂದ್ರೆ ಹೆಂಡ್ತಿಯರೇ ಬರ್ತಾರೆ. ಇಬ್ಬರದಾಗ ಒಬ್ಬರು ಬರ್ತಾರೆ. ಈ ಒಬ್ಬರೇ ಬಂದು ಹೋರಾಡ್ತಿರ್ತಾರೆ. ಎದ್ರ ಸಲುವಾಗಿ? ಹಿಂದಿರುವಂಥ ಎಲ್ಲ ಸಮಸ್ಯೆಗಳೇನಾಗಬೇಕು? ಬೆನ್ನಿಂದ ನಮಗೇನು ಬೆನ್ನು ಹತ್ತಿ ಕಾಡ್ಲತ್ತವಲ್ಲ,
ಅವೇನಾಗಬೇಕು? ಅವೆಲ್ಲ ಏನಾಗಬೇಕು? ಪರಿಹಾರ ಆಗ್ಬೇಕಂತೇಳಿ ಯಾರಾದರೂ ಒಬ್ಬರು ಕುಟುಂಬದಲ್ಲಿ ಬಂದು ಕಾದಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದರೆ ದೇವರಲ್ಲಿ ನಮ್ಮ ಸಮಸ್ಯೆ ಹೋಗ್ಬೇಕಂದ್ರೆ ದೇವ್ರ ವಾಕ್ಯ ಏನು ಹೇಳ್ತದೆ ರೀ? ಯಾವಾಗ ಈ ಸಮಸ್ಯೆ ಬಗೆಹರಿತದೆ? ಯಾವಾಗ ಈ ಸಮಸ್ಯೆ ಪರಿಷ್ಕಾರ ಸಿಗ್ತದೆ? ಹಾಂ, ಹೋದ್ರಿ ಹೋದ್ರಿ ಹ್ಞೂ वह मेरी टेवड़ी पर प्रतिदिन खड़ा रहता और मेरे द्वार के खंभों के पास दृष्टि लगाए रहता है, क्योंकि जो मुझे पाता है वह जीवन को पाता है. ಸಾಕು. ಇಲ್ಲಿ ವಚನ ಓದ್ಲತ್ತೀರಿ ನೀವು. ಇದು ಏನು ಏಕವಚನ ಅದೇನು ಬಹುವಚನ ಅದ ರೀ? ಇದು ಏಕವಚನ ಅದಲ್ಲ, ಸಿಂಗಲ್ ವರ್ಡ್ ಅದಲ್ಲ, ಹೌದಲ್ಲ? ನನ್ನ ಬಾಗಿಲ ನಿಲುವು ಕಂಬಗಳಲ್ಲಿ ಬಳಿಯಲ್ಲಿ ಬಂದು ನಿಂತ್ಕೊಂಡು ಯಾರು ನನ್ನ ಮಾತನ್ನು ಕೇಳ್ತಾರೋ ಅವರು ಭಾಗ್ಯವಂತರಂತ ಬರ್ದಿಲ್ಲ. ಏನು ಬರ್ದವ ಇಲ್ಲ? ಅವನು ಏನಂತ, ಅವನು ಭಾಗ್ಯವಂತನಂದ್ರೆ ಸಮಸ್ಯೆ ತೀರಿಸ್ಬೇಕಂದ್ರೆ ಸಮಸ್ಯೆ ಇದ್ದವ್ರು ಎಲ್ಲರೂ ಎಲ್ಲಿ ಬರ್ಬೇಕಂತ? ಒಬ್ಬರೇ ಬಂದು ಪ್ರಾರ್ಥನೆ ಮಾಡಿದ್ರೆ ಸಮಸ್ಯೆ. ಒಂದು ದುಃಖದ ಸಂಗತಿ ಏನಪ್ಪ ಅಂದರೆ, ಒಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ಕುಟುಂಬವಾಗಿ ದೇವರನ್ನು ಭೇಟಿಯಾಗೋದಕ್ಕೋಸ್ಕರವಾಗಿ ಬರಲ್ಲ ಅಂತೇಳಿ ಬರ್ತಾರೆ ರೀ. ಹಾಂ, ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಕ್ರಿಸ್ಮಸ್ ಡ್ರೆಸ್ ಖರೀದಿ ಮಾಡೋದು ಅಂತೇಳಿ ಯಾರು ಹೋಗ್ತೀರಿ ಹೇಳ್ರಿ ಮೇಡಮ್? ಓ ಎಲ್ಲರೂ ಒಬ್ಬರಿಗೂ ಮಿಸ್ ಮಾಡಪ್ಲೇ ಇಲ್ಲ. ಮಾರ್ಕೆಟ್ಗೆ ಹೋಗ್ಬೇಕಾಯ್ತು, ಬಂಗಾರ ಖರೀದಿ ಮಾಡತ್ತೀರಿ ಅಂತೇಳಿ, ಡ್ರೆಸ್ ಖರೀದಿ ಮಾಡತ್ತೀರಿ ಅಂತೇಳಿ ಏನು ಮಾಡ್ತೀರಿ? ಎಲ್ಲರೂ ಕಲಿತು ಫ್ಯಾಮ್ಲಿಯಾಗಿ ಹೋಗ್ತೀರಿ. ಪಿಕ್ನಿಕ್ ಹೋಗ್ಬೇಕಂದ್ರೆ ಒಬ್ಬರೇ ಹೋಗ್ತೀರೇನು? ಇಲ್ಲ. ಟೂರ್ ಹೋಗ್ಬೇಕಂದ್ರೆ ಒಬ್ಬರೇ ಹೋಗ್ತೀರೇನು? ಇಲ್ಲ. ಎಲ್ಲ ಫ್ಯಾಮ್ಲಿ ಜೊತೆ ಹೋಗ್ತೀವಿ. ಇದಕ್ಕೆಲ್ಲ ಲೋಕದಾಗ ಎಲ್ಲ ಕಡೆಗೆ ಫ್ಯಾಮ್ಲಿ ಜೊತೆ ಹೋಗ್ತೀವಿ. ದೇವರ ಮಂದಿರಕ್ಕೆ ಬರ್ಬೇಕಂದ್ರೆ ಹಾಂ ಒಬ್ಬರೇ. ಉಳಿದವರೆಲ್ಲ ಎಲ್ಲಿರ್ತಾರೆ? ಇಲ್ಲಿ ಬಂದು ನಾವೇನು ಮಾಡ್ತೀವಿ ಅಂದರೆ ಸಮಸ್ಯೆ ಜೊತೆ ಹೋರಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದರ ಕಷ್ಟ ಏನಾಗ್ತದಂದರೆ, ಯಾವನು ನನ್ನ ಬಾಗಿಲ ಬಳಿಯಲ್ಲಿ, ಯಾವನು ನನ್ನ ಬಾಗಿಲ ನಿಲುವು ಪಟ್ಟಿಗಳ ಹತ್ರ ಯಾವನು ಬಂದು ನನ್ನ ಮಾತುಗಳನ್ನು ಕೇಳ್ತಾನೋ ಅವನ ಜೊತೆ ನಾನು ಮಾತಾಡ್ತೀನಿ, ಅವನ ಸಮಸ್ಯೆಗೆ ಪರಿಷ್ಕಾರ ಕೊಡ್ತೀನಿ ಅಂತೇಳಿ ನನ್ನ ಬೈಬಲು ದೇವ್ರ ವಾಕ್ಯ ಹೇಳ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರನ್ನು ಭೇಟಿಯಾಗುವಂಥ ಸ್ಥಳ ಯಾವುದನ್ನು ನೋಡುವಂಥ ಸಂದರ್ಭದಲ್ಲಿ ಅದು ದೇವರ ಮಂದಿರ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಏನು ರೀ? ದೇವರು ಅತಿ ಪ್ರಾಮುಖ್ಯವಾಗಿ ಭೇಟಿಯಾಗುವಂಥ ವಿಶ್ವಾಸಿಗೆ ಸ್ಥಳ ಯಾವುದ್ರಿ? ಅದು ದೇವರ ಮಂದಿರ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವು ಮನೆಯಲ್ಲಿ 3 ತಾಸು ಪ್ರಾರ್ಥನೆ ಮಾಡ್ಬೋದು, ಮನೆಯಲ್ಲಿ 8 ಗಂಟೆ ನೀವು ಪ್ರಾರ್ಥನೆ ಮಾಡ್ಬೋದು, ಮನೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಎಷ್ಟೋ ನೀವು ಪ್ರಾರ್ಥನೆ ಮಾಡ್ಬೋದು. ಆದರೆ ನಾವು ನೋಡ್ತೇವೆ ಅದು ಮಾಡೋದು ತಪ್ಪಲ್ಲಂತಲ್ಲ. ಆದರೆ ನಿಜವಾಗಿ ದೇವ್ರು ನಿನಗೆ ಯಾವ ಸ್ಥಳದಲ್ಲಿ ಭೇಟಿ ಆಗ್ತಾನಪ್ಪ ಅಂತಂದರೆ, ದೇವರು ಯಾವ ಸ್ಥಳದಲ್ಲಿ ನಿನಗೆ ದರ್ಶನ ಕೊಡ್ತಾನಪ್ಪ ಅಂತಂದರೆ, ದೇವರು ಯಾವಾಗಲೂ ನಿನ್ನನ್ನು ದರ್ಶಿಸೋದಕ್ಕೋಸ್ಕರವಾಗಿ ಎಲ್ಲಿ ಯಾವ ಸ್ಥಳದಲ್ಲಿ ಬರ್ತಾನಪ್ಪ ಅಂತಂದರೆ, ನಾವು ನೋಡ್ತೇವೆ ವಿಮೋಚನೆ ಕಾಂಡ 30ನೇ ಅಧ್ಯಾಯದಲ್ಲಿ ದೇವರೊಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ನೋಡ್ರಿ? ನಾನು ಎಲ್ಲಿ ನಿಮಗೆ ಸಂಧಿಸ್ತೀನಿ, ಎಲ್ಲಿ ನಿಮಗೆ ದರ್ಶನ ಕೊಡ್ತೀನಿ, ಎಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತೇಳಿ ದೇವರು ಒಂದು ಅದ್ಭುತವಾದಂಥ ಮಾತು ಹೇಳ್ತಾ ಅದರಲ್ಲಿ. ವಿಮೋಚನೆ ಕಾಂಡ ನೋಡಿ, ದಯವಿಟ್ಟು ಯಾರಾದರೂ ಬರೋರು ನೋಡ್ರಿ. ವಿಮೋಚನೆ ಕಾಂಡ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆಗಿರಿ. ಹೋದ್ರಿ ಯಾರಾದರೂ ವಿಮೋಚನೆ ಕಾಂಡ 30ನೇ ಅಧ್ಯಾಯ 6ನೇ ವಚನ ಹೋದ್ರಿ. ವಿಮೋಚನೆ ಕಾಂಡ 36, ದಯವಿಟ್ಟು ಯಾರಾದರೂ ಬರೋದು. ಆಜ್ಞಾಶಾಸನಗಳ ಮಂಜೂಷದ ಮುಂದಣ ತೆರೆಗೆ ಎದುರಾಗಿ ಅಂದರೆ ಆಜ್ಞಾಶಾಸನಗಳ ಮೇಲಿರುವಂಥ ಮತ್ತು ನಾನು ನಿನಗೆ ದರ್ಶನ ಕೊಡುವಂಥ ಕೃಪಾಸನದ ಮುಂದೆ ಅದನ್ನು ಇರಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಬೈಬಲ್ ಓದೋದು ಕರೆಕ್ಟಾಗಿ ಚೆನ್ನಾಗಿ ಎಲ್ಲರೂ ಕಲೀರಿ. ಸ್ವಲ್ಪ ಮನೆಗೆ ಹೆಚ್ಚು ಬೈಬಲ್ ಓದ್ರಿ. ಏನು ರೀ? ಇಲ್ಲಿ ನಾವು ನೋಡ್ತೇವೆ ವಿಮೋಚನೆ ಕಾಂಡ 30ನೇ ಅಧ್ಯಾಯದಾಗ ದೇವರು ಎಲ್ಲಿ ಸಂಧಿಸ್ತಾನಪ್ಪ ಅಂದರೆ, ದೇವರು ಎಲ್ಲಿ ದರ್ಶನ ಕೊಡ್ತಾನಪ್ಪ ಅಂದರೆ, ನಾವು ನೋಡ್ತಿದ್ದೇವೆ ಎಲ್ಲಿ ದೇವರು ಆತನು ದೇವರ ಮಂದಿರದಲ್ಲಿ
ಆತನ ಆಜ್ಞಾಶಾಸನಗಳು ಇಡುವಂಥ ಸ್ಥಳದಲ್ಲಿ ನಾವು ನೋಡ್ತೇವೆ. ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ದರ್ಶನ ಕೊಡುವಂಥ ಸ್ಥಳ ಅದು ಎಂಬುದಾಗಿ ಇಲ್ಲಿ ವಾಕ್ಯ ಭಾಗ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಎಲ್ಲಿ ದರ್ಶನ ಕೊಡ್ತಾನಂತ್ರಿ? ಮೋಸೆಗೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ನಾನು ನಿನಗೆ ಯಾವಾಗಲೂ ದರ್ಶಿಸುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ನಾನು ನಿನಗೆ ಯಾವಾಗಲೂ ಭೇಟಿಯಾಗುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ನಾನು ಯಾವಾಗಲೂ ನಿನ್ನನ್ನು ದರ್ಶಿಸುವಂಥ ಸ್ಥಳ ಯಾವುದಪ್ಪ ಅಂತಂದರೆ ಅದು ದೇವದರ್ಶನದ ಗುಡಾರದಲ್ಲಿ ಕೃಪಾಸನದ ಒಂದು ದಶಾಜ್ಞೆಗಳು ಇಡುವಂಥ ಆ ಒಂದು ಸ್ಥಳದಲ್ಲಿ ನೀನು ಯಾವಾಗ ಬರ್ತೀಯೋ ಆವಾಗ ನಾನು ಯಾವಾಗಲೂ ನಿನಗೇನು ಮಾಡ್ತೀನಿ, ಅಲ್ಲಿ ದರ್ಶನ ಕೊಡ್ತೀನಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾನಂತ. ಹಲ್ಲೆಲೂಯ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು ದೇವರ ಮಂದಿರಕ್ಕೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಎಲ್ಲಿ ಬಂದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ರೀ? ಎಲ್ಲಿ ಬಂದು ಮಾಡ್ಲಿಕ್ಕೆ ಇಷ್ಟ ಇಲ್ಲ? ದೇವರ ಮನೆಗೆ ಬಂದು, ದೇವ್ರ ಮಂದಿರಕ್ಕೆ ಬಂದು, ಉಪವಾಸ ಪ್ರಾರ್ಥನೆ ಬಂದು ಪ್ರಾರ್ಥನೆ ಮಾಡೋದಕ್ಕಾಗಿ ಮನಸ್ಸಿಲ್ಲ ಅನೇಕರಿಗೆ. ಕುಟುಂಬದಾಗ ನೋಡ್ರಿ ಬೆಟ್ಟದಂಥ ಸಮಸ್ಯೆಗಳವ, ಆದರೆ ಪ್ರಾರ್ಥನೆ ಎಲ್ಲಿ ಮಾಡೋಂಗಿಲ್ಲ. ಸರಿಯಾಗಿ ದೇವರು ನಿಗದಿಪಡಿಸಿರುವಂಥ ಸ್ಥಳದಲ್ಲಿ ಬಂದು, ದೇವರು ಭೇಟಿಯಾಗುವಂಥ ಸ್ಥಳದಲ್ಲಿ ಬಂದು ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರಪ್ಪ ಅಂದರೆ 101% ದೇವರವರಿಗೆ ಉತ್ತರ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯ. ನೀವು ಮೊದಲನೇ ಸಾಮ್ಯದ ಪುಸ್ತಕ ನೋಡ್ರಿ, ಹನ್ನಳ ಜೀವಿತದಲ್ಲಿ ಆಕೆ ಎಷ್ಟು ಪ್ರಯತ್ನ ಮಾಡ್ತಾಳೆ, ಎಷ್ಟು ಪರಿಶ್ರಮ ಪಡ್ತಾಳೆ, ಎಷ್ಟು ಕಷ್ಟಪಡ್ತಾಳೆ, ಎಷ್ಟೊಂದು ಪ್ರಾರ್ಥನೆ ಮಾಡ್ತಾಳೆ ಮನೆಯಲ್ಲಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ದೇವರು ಆಕೆಯನ್ನು ಎಲ್ಲಿ ಭೇಟಿ ಆಗ್ತಾನೋ, ಎಲ್ಲಿ ದೇವರು ಭೇಟಿಯಾಗುವಂಥ ಸ್ಥಳ ನಿಗದಿಪಡಿಸ್ತಾನೆ ಅದನ್ನು ಗುರುತಿಸ್ತಾಳೋ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಆಕೆಗೋಸ್ಕರವಾಗಿ ಭೇಟಿಯಾಗುವಂಥ ಸ್ಥಳ ಎಲ್ಲೆಂಬುದಾಗಿ ನೋಡುತ್ತೆ. ಶಿಲೋವಿನಲ್ಲಿ ದೇವರಿರುವಂಥ ಮಂದಿರಕ್ಕೆ ಹೋಗಿ ಯಾವಾಗ ಆಕೆ ತನ್ನ ಪ್ರಾರ್ಥನೆ ಏನು ಮಾಡ್ತಾಳೋ, ಏನಾಗ್ತದೆ ರೀ ಆಕಿನ ಪ್ರಾರ್ಥನೆ? ದೇವ್ರು ಕೇಳ್ತಾನಲ್ಲ. ಹಲ್ಲೆಲೂಯ. ಮನೆಗೆ ಭಾಳಷ್ಟು ಪ್ರಾರ್ಥನೆ ಮಾಡಿದಳಕಿ. ಆ ದೇವರ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮನೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಾರ್ಥನೆ ಮಾಡಾಳಕ್ಕೆ. ಆದರೆ ಪ್ರಾರ್ಥನೆಗೆ ಉತ್ತರ ಬಂತ? ಎಲ್ಲಿ ಪ್ರಾರ್ಥನೆಗೆ ಉತ್ತರ ಬಂತು? ಶಿಲೋವಿನಲ್ಲಿ ದೇವರು ತನ್ನ ಇಸ್ರಾಯೇಲರಿಗೋಸ್ಕರವಾಗಿ, ದೇವ ಜನರಿಗೋಸ್ಕರವಾಗಿ ಸಿದ್ಧಪಡಿಸಿರುವಂಥ ದೇವರು ಬಂದು ಭೇಟಿಯಾಗುವಂಥ ಸ್ಥಳಕ್ಕೆ ಯಾವಾಗ ಹೋದಳೋ ಅವಾಗ ಆಕೆ ಪ್ರಾರ್ಥನೆ ಹೋಯಿತು. ನಾವು ನೋಡ್ತೇವೆ ಧೂಪದಂತೆ ಮೇಲೆ ಏರಿ ಹೋಯಿತು. ನಾವು ನೋಡ್ತೇವೆ ಎಂಥ ಅದ್ಭುತವಾದಂಥ ಆಶೀರ್ವಾದ ಮಂತ್ರಿ ಆಕೆ ಜೀವಿತದಲ್ಲಿ. ಎಷ್ಟು ನಿಂದೆ ಇತ್ತು, ಎಷ್ಟು ಅವಮಾನ ಇತ್ತು, ಎಷ್ಟು ಆಕೆ ಜೀವಿತದಲ್ಲಿ ಭಯಂಕರವಂಥ ಪರಿಸ್ಥಿತಿ ಇತ್ತು. ನಾವು ನೋಡ್ತೇವೆ ಆಕೆ ಜೀವಿತದಲ್ಲಿ ದುಃಖ ಹೋಗಿ ಆನಂದ ಬಂತು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಆಕೆ ಹೇಳ್ತಾಳೆ, ದೇವರು ನನ್ನನ್ನು ಯಾವ ರೀತಿಗೆ ಮಾರ್ಪಡಿಸಿದನಪ್ಪ ಅಂತಂದರೆ, ನನ್ನ ತಲೆಯು ದೇವರು ಎತ್ತುವಂತೆ ಮಾಡಿದ್ದಾನೆ, ನನ್ನ ಕೊಂಬು ಎತ್ತಲ್ಪಡುವಂತೆ ದೇವರು ಮಾಡಿದ್ದಾನೆ ಎಂಬುದಾಗಿ ಆಕೆ ದೇವರಿಗೆ ಆರಾಧನೆ ಮಾಡ್ತಾಳೆ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿ ದೇವ್ರ ಮಕ್ಕಳು, ಒಬ್ಬ ವಿಶ್ವಾಸಿ ಆಗಿರುವಂಥವನು, ಒಬ್ಬ ದೇವ್ರ ಮಗನಾಗಿ ಅಂತವನು ಯಾವಾಗಲೂ ಕೂಡ ದೇವರ ಸನ್ನಿಧಿಗೆ ಬರುವಂಥದ್ದು, ದೇವ್ರ ಮಂದಿರಕ್ಕೆ ಬರುವಂಥದ್ದು ಯಾವತ್ತೂ ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ. ಹಲ್ಲೆಲೂಯ. ನಿನ್ನನ್ನೇನಾದರೂ ದೇವರು ದರ್ಶಿಸಬೇಕಪ್ಪ ಅಂದ್ರೆ, ನಿನ್ನನ್ನೇನಾದರೂ ದೇವರು ಭೇಟಿಯಾಗಬೇಕಪ್ಪ, ನಿನ್ನ ಜೊತೆ ಮಾತಾಡಬೇಕಂದ್ರೆ ಸರಿಯಾದಂಥ ಸ್ಥಳ ಯಾವುದಪ್ಪ ಅಂತಂದರೆ ಅದು ದೇವರ ಮನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ದೇವರ ಮನೆಯಲ್ಲಿ ಯಾವಾಗ ನೀನು ಬರ್ತೀವೋ, ದೇವರನ್ನು ಭೇಟಿಯಾಗುವಂಥ ಸ್ಥಳಕ್ಕೆ ಯಾವಾಗ ಬರ್ತೀವೋ, ದೇವರು ಇಳಿದು ಬರುವಂಥ ಸ್ಥಳಕ್ಕೆ ಯಾವಾಗ ನೀನು ಬರ್ತೀವೋ ಆವತ್ತೇ ನಿನ್ನ ಪ್ರಾರ್ಥನೆಗೆ ಉತ್ತರ ಅಂತಕ್ಕಂಥದ್ದು ಬರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಸನ್ನಿಧಿಯಲ್ಲಿ ಬಂದಿರುವಂಥ ನಾವೆಲ್ಲರೂ ಕೂಡ, ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತೊಂದನ್ನು ನಾವು ಪ್ರಾರ್ಥನೆ ಮಾಡೋಣ. ಓ ದೇವರೇ, ನಿನ್ನ ವಾಕ್ಯದಿಂದ ಇವತ್ತು ನನ್ನ ಜೊತೆ ನೀವು ಮಾತಾಡಿದ್ದೀರಿ. ಕರ್ತನೆ, ಹೌದು ಸ್ವಾಮಿ, ನೀನು ಮನುಷ್ಯರಿಗೆ ಭೇಟಿಯಾಗುವಂಥ ಸ್ಥಳದ ಕುರಿತು ಇವತ್ತು ನನ್ನ ಜೊತೆ ಮಾತಾಡಿದ್ದೀರಿ. ಕರ್ತನೆ, ಹೌದು ಸ್ವಾಮಿ, ನೀನು ಮನುಷ್ಯರನ್ನು ಭೇಟಿ ಆಗಬೇಕೆಂಬುದಾಗಿ, ಮನುಷ್ಯರನ್ನು ಸಂಧಿಸಬೇಕಂತೇಳಿ, ಮನುಷ್ಯರ ಜೊತೆ ಮಾತಾಡಬೇಕಂತೇಳಿ, ಮನುಷ್ಯರ ಎಲ್ಲ ಮನವಿಗಳನ್ನು ಕೇಳಬೇಕಂತೇಳಿ ಅನೇಕ ಸ್ಥಳಗಳಲ್ಲಿ ನೀನು ಇಳಿದು ಬಂದು ನನ್ನ ಜೊತೆ ನೀವು ಮಾತಾಡಿದ್ದೀರಿ. ದೇವರೇ, ಆದಾಮ ಹವ್ವರನ್ನು ಮಾತಾಡೋದಕ್ಕೋಸ್ಕರವಾಗಿ ಏದೇನು ತೋಟದಲ್ಲಿ ನೀನು ಇಳಿದು ಬಂದವ್ರ ಜೊತೆ ಮಾತಾಡಿದ್ರು ಕೂಡ ದೇವರೇ, ನಿನ್ನ ಸ್ವರವನ್ನು, ನಿನ್ನ ಮಾತನ್ನು ಸರಿಯಾಗಿ ಲಕ್ಷಿಸದೇ ಇರೋದ್ರಿಂದ, ನಿನ್ನ ಮಾತನ್ನು ಕೇಳೋದ್ರಿಂದ ಅವರು ಶಾಪಕ್ಕೆ ಮತ್ತು ಪಾಪಕ್ಕೆ ಕಾರಣರಾದರು. ದೇವರೇ, ಹೌದು ಸ್ವಾಮಿ, ನಾನು ಯಾವಾಗ ಹೊಸ ಒಡಂಬಡಿಕೆಯಲ್ಲಿ ಬರ್ತೇನೋ, ಹೌದು ಸ್ವಾಮಿ, ನಿನ್ನ ಶಿಷ್ಯರು ಯಹೂದ್ಯರ ಭಯದಿಂದ ಅವರೊಂದು ಬಾಗಿಲನ್ನು ಮುಚ್ಚಿಕೊಂಡು ರೂಮಲ್ಲಿ ಅವರು ಭಯದಿಂದ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅವರ ಮಧ್ಯದಲ್ಲಿ ಹೌದು ಸ್ವಾಮಿ, ನೀನು ಇಳಿದು ಬಂದು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಅವ್ರಿಗೆ ದರ್ಶನ ಕೊಟ್ಟು ನೀನು. ಆದರೂ ಕೂಡ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ಇಂಥ ಅನೇಕ ಸ್ಥಳಗಳಲ್ಲಿ ದೇವರು ಇಳಿದು ಬಂದರೂ ಕೂಡ ಆ ಸಮಸ್ಯೆಗೆ ಪರಿಷ್ಕಾರ ಸಿಕ್ಕಿಲ್ಲ. ಆದರೆ ಶಾಶ್ವತವಂಥ ಸಮಸ್ಯೆಗೆ ಪರಿಷ್ಕಾರ ಎಲ್ಲಿ ಸಿಗ್ತದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ದೇವರು ತನಗೋಸ್ಕರಾಗಿ ಮನುಷ್ಯರೆಲ್ಲರನ್ನು ಭೇಟಿಯಾಗಿ ಆತನು ತನ್ನ ಒಂದು ಸ್ಥಾನದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಎಲ್ಲ ಆತನು ವಾಸ ಮಾಡ್ತಾ ಇದ್ದಾನಪ್ಪ ಅಂತಂದರೆ ದೇವರ ಮಂದಿರದಲ್ಲಿ ಆತನು ವಾಸ ಮಾಡ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯ. ಆ ಸ್ಥಳಕ್ಕೆ ಹೋಗಿ ನಾವು ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿದೆ ಅಂದರೆ, ದೇವರಿಗೆ ಭೇಟಿಯಾದಪ್ಪ ಅಂತಂದರೆ, ನಮ್ಮ ಪ್ರಾರ್ಥನೆ ಮನವಿಗಳನ್ನು ನಾವು ಹೇಳಿದಪ್ಪ ಅಂತಂದರೆ ದೇವರು ಅದ್ಭುತವಾದ ರೀತಿಯಿಂದ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯ. ನಾನು ಜನರಲ್ ಮ್ಯಾನೇಜರ್ಗೆ ಭೇಟಿಯಾಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಭೇಟಿಯಾಗಿ,
ಲೇಬರ್ ಕಮಿಷನರ್ಗೆ ಭೇಟಿಯಾಗಿ, ನಾನು ಕಾರ್ಮಿಕ ಮಂತ್ರಿಗೆ ಭೇಟಿಯಾಗಿ, ಇಷ್ಟೆಲ್ಲ ಜನರಿಗೆ ಅವರಿರುವಂಥ ಸ್ಥಳಕ್ಕೆ ಹೋಗಿ ಭೇಟಿಯಾಗಿದ್ದರಿಂದ ಕೊನೆಗೆ ಅದರ ರಿಸಲ್ಟ್ ಹೆಂಗೆ ಬಂತಪ್ಪ ಅಂತಂದರೆ, ಅಲ್ಲಿ ದುಡಿಯುವಂಥ ಕಾರ್ಮಿಕ ವರ್ಗದವರಿಗೆ ಎಷ್ಟು ಕಷ್ಟ ಇತ್ತಪ್ಪ ಅಂತಂದರೆ, ಒಂದು ಕೇವಲ 3,000 ರೂಪಾಯಿ ಸಂಬಳ ಇತ್ತವರಿಗೆ. ಅಲ್ಲಿ ನಾನು ಅಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಅಧಿಕಾರಿಗಳಿರುವಂಥ ಸ್ಥಳಕ್ಕೆ ಹೋಗಿ ಅವ್ರ ಜೊತೆ ಮಾತಾಡೋದ್ರಿಂದ ನಾವು ನೋಡ್ತೇವೆ ಅಲ್ಲಿರುವಂಥ ಎಲ್ಲ ಆಫೀಸ್ ಬಾಯ್, ಸ್ವೀಪರು, ಸೆಕ್ಯೂರಿಟಿ ಗಾರ್ಡು, ಮಾಲಿ, ಡ್ರೈವರು, ಡಾಟಾ ಎಂಟ್ರಿ ಆಪ್ರೇಟ್ರು, ಈ ರೀತಿಯಾಗಿ ಸಾವಿರಾರು ಜನರು ಅಲ್ಲಿ ಕೆಲಸ ಮಾಡುವಂಥ ಜಸ್ಕಮ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಇವತ್ತು ಎಷ್ಟು ಸಂಬಳ ತೊಗೋತಾ ಇದ್ದಾರೆ ಗೊತ್ತಾ ನಿಮಗೆ? ಅದ್ರ ರಿಸಲ್ಟ್ ಹೆಂಗದ ಗೊತ್ತದೆ ಇವತ್ತು ಎಷ್ಟು ಸಂಬಳ ತೊಗೋತಾರಪ್ಪ ಅಂತಂದರೆ, ಅವ್ರ PF, ಅವ್ರ ESI ಎಲ್ಲವನ್ನು ಕಟ್ಟಾಗಿ ಅವರು ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ, ಇವತ್ತು 15,000 ರೂಪಾಯಿ ಸಂಬಳ ಅವ್ರ ಕೈಯಲ್ಲಿ ತೊಗೊಳ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ನಾನು ಎಲ್ಲೇ ಭೇಟಿಯಾಗಲಿ, ನಾನೇ ಎಲ್ಲಾದರೂ ಕಂಡ್ರಪ್ಪ ಅಂದ್ರೆ ನಾನೇ ಅವ್ರಿಗೆ ಸ್ವಲ್ಪ ವಾರೇ ಹೋಗ್ತೀನಿ ಅಂತೇಳಿ. ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಅಷ್ಟೊಂದು ಗೌರವ ಕೊಡ್ತಾರೆ ಅವರು. ಕಾರಣ ಅಂದರೆ ಯಾರಾದರೂ ಭೇಟಿಯಾದಾಗ ಒಂದೇ ಮಾತು ಹೇಳ್ತಾರೆ, ಸರ್ ನೀವು ಅಷ್ಟೆಲ್ಲ ನೀವು ಅಧಿಕಾರಿಗಳ ಜೊತೆ, ಮಿನಿಸ್ಟ್ರುಗಳ ಜೊತೆ ನೀವು ಅಷ್ಟೆಲ್ಲ ಮಾತಾಡಲಿಲ್ಲಪ್ಪ ಅಂದರೆ, ಅಷ್ಟೆಲ್ಲ ನೀವು ಹೋರಾಟ ಮಾಡಲಿಲ್ಲಪ್ಪ ಅಂತಂದರೆ ನಾವು ಇನ್ನೂ ಕೂಡ ನಮ್ಮ ಕನಿಷ್ಠ ವೇತನ ಅಂತಕ್ಕಂಥ ಸಿಗ್ತಾ ಇರಲಿಲ್ಲ, ಸರ್ಕಾರ ನಿಗದಿಪಡಿಸಿರುವಂಥ ಸವಲತ್ತು ನಮಗೆ ಸಿಗ್ತಾ ಇರಲಿಲ್ಲ, ನಮ್ಮ ನ್ಯಾಯಬದ್ಧವಾಗಿ ಸರ್ಕಾರ ಏನು ನೇಮಕ ಮಾಡಿದೆವು ಅದು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ನಾವೇನಾದರೂ ಜಸ್ಕಾಮ್ ಕಂಪ್ನಿಯಲ್ಲಿ ನಾವೇನಾದರೂ ಇವತ್ತು ಸಂಬಳ ತೊಗೋತಾ ಇದ್ದೀವಪ್ಪ ಅಂತಂದರೆ ಅದು ನಿಮ್ಮಿಂದ ಸರ್ ಎಂಬುದಾಗಿ ಹೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಲೋಕದ ಅಧಿಕಾರಿಗಳ ಜೊತೆ ಭೇಟಿಯಾಗಿ ಮಾತಾಡಿದ್ರೆ ಇಷ್ಟೊಂದು ಸಂತೋಷ ಕಾರ್ಮಿಕರ ಮನಸ್ಸಿನಲ್ಲಿ, ಹೃದಯದಲ್ಲಿ, ಕುಟುಂಬದಲ್ಲಿ. ಆದರೆ ಒಂದು ವೇಳೆ ಇವತ್ತು ನಾವು ಇದಕ್ಕಿಂತಲೂ ಹೆಚ್ಚಿನವಾಗಿರುವಂಥ ಭೂಮಿಯ ಆಕಾಶ ಉಂಟು ಮಾಡಿದಂಥ ದೇವರು, ಸರ್ವಶಕ್ತನಂಥ ದೇವರು, ಇಡೀ ಬ್ರಹ್ಮಾಂಡವನ್ನು ಬಾಯಿಮಿಂದ ನಿರ್ಮಾಣ ಮಾಡಿದಂಥ ದೇವರಿರುವಂಥ ಸ್ಥಳಕ್ಕೆ ಹೋಗಿ ನಾವು ಒಂದು ವೇಳೆ ಭೇಟಿಯಾದೇವು ಅಂದ್ರೆ ನಮ್ಮ ಸಮಸ್ಯೆಗಳು ತೀರಂಗಿಲ್ಲ ರೀ. ಒಬ್ಬ ಸಾಧಾರಣವಂಥ ಮನುಷ್ಯನ ಇಷ್ಟೊಂದು ಅಧಿಕಾರಿಗಳಿರುವಂಥ ಸ್ಥಳಕ್ಕೆ ಹೋಗಿ ಮಾತಾಡಿದ್ರೆ ಎಷ್ಟೋ ಸಾವಿರಾರು ಜನರ ಕಾರ್ಮಿಕರ ಮುಖದಲ್ಲಿ ನಗು ಬಂದಿದೆ, ಸಂತೋಷ ಬಂದಿದೆ, ಅವ್ರ ಕುಟುಂಬದಲ್ಲಿ ಎಷ್ಟೋ ನೆಮ್ಮದಿ ಬಂದಿದೆ ಇವತ್ತು. ಆದರೆ ಒಬ್ಬ ದೇವ್ರ ಮಗನು, ದೇವ್ರ ಮಗಳು, ದೇವರು ಅಂತ ಸ್ಥಳಕ್ಕೆ ಒಂದು ವೇಳೆ ಆಕೆ ಸಮಸ್ಯೆ ತೊಗೊಂಡು ಹೋದಳಪ್ಪ ಅಂದರೆ ವಾಪಸ್ ಬರ್ತಾಳ್ರಿ? ಅನ್ನ ವಾಪಸ್ ಬಂದಳ್ರಿ? ಅನ್ನ ಅಂತ ಹೋಗಿ ವಾಪಸ್ ಬಂದಳ? ಸಾಧ್ಯನೇ ಇಲ್ಲ. ಅದಕ್ಕೆ ಭಕ್ತನಂತ ದಾವೀದನ ಹೇಳ್ತಾನೆ, ಕೀರ್ತನೆ 127ನೇದಾಗ, ಜನರು ದೇವರ ಆಲಯಕ್ಕೆ ಹೋಗೋಣ ಬಾ ಅಂತ ಕರೆದಾಗ ನನಗೇನಾಯ್ತಂತ, ಭಾಳ ಜನರು ನನ್ನನ್ನು ದೇವರ ಆಲಯಕ್ಕೆ ಹೋಗೋಣ ಬಾ ಅಂತೇಳಿ ಕರೆದಾಗ ನನಗೇನಾಯಿತು? ಸಂತೋಷ ಆಯಿತು. ಇವತ್ತು ವಿಶ್ವಾಸಿಗಳು ಏನಾಗಲತ್ತದ? ಚರ್ಚಿಗೆ ಬಂದ್ರೆ ಏನಾಗ್ಲತ್ತದ ರೀ? ಏನಾಗಲತ್ತದ? ಸಂತೋಷ ಆಗ್ಲತ್ತದ? ಹಾಂ, ಭಾಳ ಆಲೋಚನೆ ಮಾಡುವಂಥ ಪ್ರಶ್ನೆ ಅದ ಇದು. ಏನೇನೋ ನಾವು ಹೇಳ್ತೀವಿ, ಏನೇನೋ ಕಾರಣ ಹೇಳ್ತೀವಿ, ಆದರೆ ಚರ್ಚಿಗೆ ಬರ್ಲಕ್ಕ ದೇವರಿರುವಂಥ ಸ್ಥಳ, ದೇವರು ಭೇಟಿಯಾಗುವಂಥ ಸ್ಥಳದ ಬಗ್ಗೆ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಬನ್ನಿ ಹಾಗಾದರೆ ಈ ವಾಕ್ಯ ಭಾಗದಿಂದ ದೇವರು ನಿಮ್ಮ ಜೊತೆ ಮಾತಾಡೋದಾದರೆ, ಈ ವಾಕ್ಯದಿಂದ ದೇವರು ನಿಮ್ಮ ಹೃದಯಕ್ಕೆ ಒಂದು ವೇಳೆ ತಾಕಿರೋದಾದರೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿರಿ. ದೇವರೇ, ಇಲ್ಲಿ ತನಕ ಅನೇಕ ನನ್ನ ಭಕ್ತಿ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ದೇವರೇ, ಹೌದು ಸ್ವಾಮಿ, ಅನೇಕ ಪ್ರಾರ್ಥನೆಗಳನ್ನು ಕೂಡ ನಾನು ಮಾಡಿದ್ದೇನೆ. ದೇವರೇ, ಹೌದು ಸ್ವಾಮಿ, ನಾನು ಮಾಡಿರುವಂಥ ಪ್ರಾರ್ಥನೆಗೆ ಅನೇಕ ವಿಷಯಗಳನ್ನ ಉತ್ತರ ಪಡ್ಕೊಂಡಿದ್ದೇನೆ. ಆದರೂ ಕೂಡ ನನ್ನ ಜೀವಿತದಲ್ಲಿ ಇನ್ನೂ ಬಗೆಹರಿದಂಥ ಅಸಾಧ್ಯವಾದಂಥ ಕಾರ್ಯಗಳು, ಪ್ರಾರ್ಥನೆ, ಮನವಿಗಳು ಬಗೆಹರಿದಂಥ ಇನ್ನೂ ಕೂಡ ನನ್ನಲ್ಲಿ ಉಳಿದಿವೆ. ಕಾರಣ ಏನು? ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾರಣ ಏನು? ನಾನು ಉಪವಾಸ ಮಾಡ್ತಾ ಇದ್ದೇನೆ. ಕಾರಣ ಏನು? ನಾನು ಸಭೆಗೆ ಹೋಗ್ತಾ ಇದ್ದೇನೆ. ಕಾರಣ ಏನು? ಎಲ್ಲ ಭಕ್ತಿ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಕಾರಣ ಏನು? ಇವತ್ತು ನನ್ನ ಸಮಸ್ಯೆಗೆ ಪರಿಷ್ಕಾರ ಸಿಗದೇ ಇರುವಂಥದ್ದು ಕಾರಣ ಏನೆಂಬುದಾಗಿ ಅನೇಕ ಸಲ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆದರೆ ದೇವರೇ, ನಿನ್ನ ಮಂದಿರಕ್ಕೆ ಬಂದಿರುವಂಥ ನನಗೆ, ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನನಗೆ, ಅಪ್ಪ, ಇವತ್ತು ನನ್ನ ಜೊತೆ ನಿನ್ನ ವಾಕ್ಯದಿಂದ ಮಾತಾಡಿದ್ದಿ. ದೇವ, ನಿನ್ನನ್ನು ಭೇಟಿಯಾಗುವಂಥ ಸರಿಯಾದಂಥ ಸ್ಥಳದ ಕುರಿತು ನನ್ನ ಜೊತೆ ನೀನು ಮಾತಾಡಿದ್ದಿ. ದೇವರೇ, ನೀನು ಭೇಟಿಯಾಗುವಂಥ ಸರಿಯಾದಂಥ ಪ್ರಾಮುಖ್ಯವಂಥ ಸ್ಥಳದ ವಿಷಯದಲ್ಲಿ ಇಲ್ಲಿ ತನಕ ನನಗೆ ಅಲಕ್ಷ್ಯ, ಅಗೌರವ, ನಿರ್ಲಕ್ಷ್ಯ ಇತ್ತು. ಅದರಿಂದಲೇ ನಾನು ನನ್ನ ಮನಸ್ಸಿನಿಂದ ಮನಸ್ಸು ಬಂದ ಹಾಗೆ ಬರ್ತಾ ಇದ್ದೆ, ಮನಸ್ಸು ಬಂದ ಹಾಗೆ ಹೋಗ್ತಾ ಇದ್ದೆ. ಮನಸ್ಸು ಬಂದರೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಮನಸ್ಸು ಬಂದರೆ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಪ್ರಾರ್ಥನೆ ಮಾಡೋದ್ರ ಜೊತೆ ಆಮೇಲೆ ಅಂತೇಳಿ ನನ್ನ ಮನೆಗೆ ಹೋಗ್ತಾ ಇದೆ. ಆದರೆ ದೇವ ಸ್ವಾಮಿ, ಇವತ್ತು ದೇವರೇ, ಹೌದು ಸ್ವಾಮಿ, ಸರಿಯಾಗಿ ನೀನು ನನಗೆ ಸಂಧಿಸುವಂಥ ಸ್ಥಳದ ಬಗ್ಗೆ ನನ್ನ ಜೊತೆ ನೀನು ಮಾತಾಡಿದೆ. ನನಗೆ ಭೇಟಿ ಆಗೋದಕ್ಕೋಸ್ಕರವಾಗಿ ನೀನೊಂದು ಸ್ಥಳವನ್ನು ನಿಗದಿ ಮಾಡಿದೆ ಎಂಬುದಾಗಿ ದೇವರೇ, ಹೌದು ಸ್ವಾಮಿ, ಇವತ್ತು ನನ್ನ ಜೊತೆ ಮಾತಾಡಿದೆಯಾ? ಹೌದು ಸ್ವಾಮಿ, ಅನುದಿನವೂ ಪ್ರತಿದಿನವೂ ಹೌದು ಸ್ವಾಮಿ, ನಿನ್ನ ಬಾಗಿಲುಗಳ ನಿಲುವು ಪಟ್ಟುಗಳ ಹತ್ರ ನಿನ್ನ ಮಾತುಗಳನ್ನು ಕೇಳಲು ಯಾರು ಜಾಗರೂಕರಾಗಿ ನಿಂತುಕೊಂಡಿರ್ತಾರೋ ಅವರ ಪ್ರಾರ್ಥನೆಗಳನ್ನು, ಅವರ ಮನವಿಗಳನ್ನು ಕೇಳ್ತಿ, ಅವ್ರಿಗೆ ಭೇಟಿ ಆಗ್ತಿ, ಅವ್ರ ಜೊತೆ ಸಹವಾಸ ಮಾಡ್ತಿ, ಅವ್ರ ಜೊತೆ ಊಟ ಮಾಡ್ತಿ, ಅವ್ರ ಜೊತೆ ಯಾವಾಗಲೂ ಇರ್ತಿ ಎಂಬುದಾಗಿ ನೀನು ಹೇಳಿದಿ. ಅಪ್ಪ, ಹೌದು ಸ್ವಾಮಿ, ನನ್ನ ಜೀವಿತದಲ್ಲಿ ದೇವರೇ, ಹೌದು ಸ್ವಾಮಿ, ನನ್ನ ಪ್ರತಿ ಸಮಸ್ಯೆಗೋಸ್ಕರಾಗಿ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ, ನಿನ್ನ ಮಂದಿರದಲ್ಲಿ ಬಂದು ಹೋರಾಡಿ ಪ್ರಾರ್ಥಿಸಿ, ಹೌದು ಸ್ವಾಮಿ, ಜಯವನ್ನು ಪಡೆದುಕೊಳ್ಳಲು, ಹೌದು ಸ್ವಾಮಿ, ಇವತ್ತು ನನಗೆ ಒಳ್ಳೆಯ ಒಂದು ಆಯುಧ ಕೊಟ್ಟಿದ್ದೀರಿ.
ದೇವರೇ ಹೌದು ಸ್ವಾಮಿ, ಉಪವಾಸ ಅಂತಕ್ಕಂಥ ಪ್ರಾರ್ಥನೆಯಲ್ಲಿ ನೀನು ನನಗೆ ಸಂಧಿಸುವಂಥ ಸ್ಥಳದ ಬಗ್ಗೆ ದೇವ ನನ್ನ ಜೊತೆ ಮಾತಾಡಿದ್ದೀರಿ ಅಪ್ಪ. ನಿನ್ನ ಮನೆ ಬಿಟ್ಟು, ನಿನ್ನ ಮಂದಿರ ಬಿಟ್ಟು, ನಿನ್ನ ಸಹವಾಸ ಬಿಟ್ಟು, ನಿನ್ನ ಸನ್ನಿಧಿ ಬಿಟ್ಟು ಮತ್ತೊಂದು ಮಗದೊಂದು ಪ್ರಯತ್ನ ಮಾಡದಂತೆ ದೇವರೇ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನನ್ನ ಜೊತೆ ಹೌದು ಸ್ವಾಮಿ ನೀನು ಮಾತಾಡಿ ನನ್ನನ್ನು ಬಲಪಡಿಸಿದ್ದಕ್ಕಾಗಿ ದೇವ ನಿಮಗೆ ಸ್ತೋತ್ರ. ಯಾವಾಗಲೂ ನಿನ್ನ ಒಂದು ಮಂದಿರದ ಒಂದು ನಿಲುವು ಪಟ್ಟಿಗಳ ಹತ್ರ, ನಿನ್ನ ಬಾಗಿಲ ಒಂದು ನಿಲುವು ಪಟ್ಟಿಗಳ ಹತ್ರ ಯಾವಾಗಲೂ ಅನುದಿನವೂ ನಿನ್ನ ಜೊತೆ ಮಾತಾಡುವಂಥ ಅವಕಾಶ ನನಗೆ ಅಲ್ಲಿದೆಯಯ್ಯ ಅಪ್ಪ. ಹೌದು ಸ್ವಾಮಿ, ಅನುದಿನವೂ ಹೌದು ಸ್ವಾಮಿ ಈ ಅನುಭವದಲ್ಲಿ ನಾನು ಪ್ರಾರ್ಥಿಸುವಂತೆ ದೇವ ನನಗೆ ಸಹಾಯ ಮಾಡಿ. ದೇವರೇ ಹೌದು ಸ್ವಾಮಿ, ನನ್ನ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಲು ದೇವರೇ ನಿನ್ನ ಸ್ಥಳವನ್ನು ತೋರಿಸಿದ್ದೀಯಾ ದೇವ, ನಿಮಗೆ ಸ್ತೋತ್ರ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆಯನ್ನು ನಾವು ಮಾಡೋಣ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಮಯದಲ್ಲಿ ಆ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಕೂಡ ಈ ಪ್ರಾರ್ಥನೆ ಆದ ನಂತರ ಕೆಲವೊಂದು ಪ್ರಾಮುಖ್ಯವಾದಂಥ ಪ್ರಾರ್ಥನೆ ಕೋರಿಕೆಗಳಿವೆ. ಕೆಲವೊಬ್ಬರು ನಮಗೆ ಪ್ರಾರ್ಥನೆ ಕೋರಿಕೆ ಕೊಟ್ಟಿದ್ದಾರೆ. ಸೊ ಅಂಥ ಒಂದು ಪ್ರಾರ್ಥನೆ ಮನವಿಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ ವಾಕ್ಯ ಭಾಗವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವಾದ ತರಲಿ. ಗಾಡ್ ಬ್ಲೆಸ್ ಯು.